ಕುಸುಮ ಅವರೇ ನಮಸ್ಕಾರ. ನಮಸ್ತೆ ಸರ್. ಶಿವರಾಮ್ ಅವರೇ ತಮಗೂ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಬಗ್ಗೆ ಹೇಳಿ ಶಿವರಾಮ್, ನಿಮ್ಮ ಹುಟ್ಟೂರು ಯಾವುದು ಮತ್ತು ನಿಮ್ಮ ವಿದ್ಯಾಭ್ಯಾಸ, ಈವರೆಗಿನ ನಿಮ್ಮ ಬದುಕು ಹೇಳಿ. ಸರ್, ನಾನು ಸಕಲೇಶ್ಪುರ ಹಾಸನ ಜಿಲ್ಲೆ ಕಂಬೇಗೌಡರು ಅಂತೇಳಿ ನನ್ನ ತಂದೆಯವರು. ಅವರು RMC ಡಿಪಾರ್ಟ್ಮೆಂಟಲ್ಲಿದ್ದರು. ನಾವು ಮೂಲತಃ ಕೃಷಿಕರು, ರೈತರು. ನಾವು ಮೊದಲಿಂದನೂ ನಾವು ಕೃಷಿ ಜೀವನ ಮಾಡ್ಕೊಬಂದವರು. ನಾನು BSc ಗ್ರ್ಯಾಜುಯೇಟ್ ಮಾಡಿ PG ಇನ್ ಸೈಕೋಥೆರಪಿ ಆ್ಯಂಡ್ ಕೌನ್ಸಿಲಿಂಗಲ್ಲಿ ವಿಶೇಷವಾದಂಥ ಒಂದು ಕೋರ್ಸ್ನ ಕೊಚ್ಚಿನ್ ಯೂನಿವರ್ಸಿಟಿಲಿ ಮಾಡಿಕೊಂಡೆ. ನಿಮ್ಮ ಊರು ಯಾವುದು? ಸಕಲೇಶ್ಪುರ ತಾಲೂಕು? ಸಕಲೇಶ್ಪುರ ಸ್ಥಳನೇ, ಅಂದರೆ ಮುಖ್ಯವಾದಂಥ ಏನು ಊರಿದೆ ಅದೇನೆ ಸಕಲೇಶ್ಪುರ. ಜಮೀನಲ್ಲಿ ಜಮೀನು ಎಪ್ಸಾಲೆ ಅಂತೇಳಿ, ಎಪ್ಸಾಲೆ ಗ್ರಾಮ, ದೇವಿಹಳ್ಳಿ ಅಂತ ಬರುತ್ತೆ ಸರ್. ಓಕೆ ಓಕೆ. ದೇವಿಹಳ್ಳಿಲಿ ತೋಟ ಇದೆ. ಏನು ಬೆಳೆ ಮಾಡ್ತಿದ್ರಿ ಸರ್? ಅಲ್ಲಿ ಪ್ರಧಾನವಾಗಿ ಕಾಫಿ, ಮೆಣಸು, ಏಲಕ್ಕಿ ಬೆಳಿತೀವಿ. ಇನ್ನು ನನ್ನ ತಂದೆಯವರವರು ಬೇಲೂರು ಹತ್ರ ಚಿಲ್ಕೂರು ಹೊಸಹಳ್ಳಿ ಅಂತ, ಅಲ್ಲಿ ಆಲೂಗೆಡ್ಡೆ, ಜೋಳ, ಮೆಕ್ಕೆಜೋಳ ಮತ್ತು ಭತ್ತ, ರಾಗಿ ಎಲ್ಲ ಥರ ಬೆಳೆಗಳು ಮಾಡ್ತಿದ್ವಿ ಸರ್. ವ್ಯವಸಾಯ ನಿಮ್ಮನ್ನು ಆಕರ್ಷಣೆ ಮಾಡಲಿಲ್ಲ ಸರ್? ಬಾಲ್ಯದಿಂದಲೂ ವ್ಯವಸಾಯ ಸರ್. ನಾವು ಎಷ್ಟೇ ವಿದ್ಯಾಭ್ಯಾಸ ಮಾಡಿದ್ರು ನಮ್ಮ ತಂದೆಯವರು, ನಾವು ಹಿಂದೆ ಎಲ್ಲ ಲೆಕ್ಕ ಬರಿತಿದ್ದೆ ನಾನು ವ್ಯವಸಾಯದಲ್ಲಿ. ಲೆಕ್ಕ ಬರೆದಾಗ ಏನು ಉಳಿಯಲ್ಲ, ಈ ಗದ್ದೆ ಜಮೀನು ಈ ಒಕ್ಕಲಾಟ ಮಾಡಿ ಎಲ್ಲ ಕೊನೆಗೆ ಲೆಕ್ಕ ನೋಡುವಾಗ ಇದು ಕೊಂಡ್ಕೋಬೋದು ಅಂತ ಹೇಳ್ತಿದ್ದೆ. ಆದರೆ ನಮ್ಮ ತಂದೆ ಇದು ಕೊಂಡ್ಕೊಳ್ಳೋಂಥ ವಿಚಾರ ಅಲ್ಲಪ್ಪ, ಭೂಮಿ ತಾಯಿ ಸೇವೆ ಇದು, ಇದನ್ನು ಮಾಡಬೇಕು. ಮನುಷ್ಯನ ಜೀವನದಲ್ಲಿ ವ್ಯವಸಾಯ ಒಂದು, ಉಪಾಧ್ಯಾಯ ಒಂದು, ಮಾಸ್ಟರ್ ಕೆಲಸ, ಇವೆರಡು ಭಾಳ ತುಂಬ ಗೌರವವಾದಂಥ ಕೆಲಸಗಳು. ಹಂಗಾಗಿ ವ್ಯವಸಾಯನ ನೀನು ಆದಾಯದಲ್ಲಿ ನೋಡಬೇಡಪ್ಪ, ಇದನ್ನು ಸೇವೆ ಅಂತ ಮಾಡು ಅನ್ನೋರು. ಆಮೇಲೆ ಭೂಮಿ ತಾಯಿ ಯಾವತ್ತೂ ಬಂಜೆ ಅಲ್ಲ ಅವಳು. ಒಂದು ದಿವಸ ನಿನಗೆ ಹಂಗೆ ಅನಿಸ್ಬೋದು ಪ್ರಕೃತಿಯಿಂದ, ಆದರೆ ನಿನ್ನನ್ನು ಯಾವಾಗಲೂ ಕೈ ಹಿಡಿತಾಳೆ ಅನ್ನೋ ಒಂದು ಮಾತು ಹೇಳೋರು ಸರ್. ವೆರಿ ಗುಡ್, ಒಳ್ಳೆ ಮಾತು. ಆಮೇಲೆ ತಾವು ಡಿಗ್ರಿ ಮುಗಿಸಿದ್ಮೇಲೆ ವಾಪಸ್ ವ್ಯವಸಾಯಕ್ಕೆ ಹೋಗಲಿಲ್ಲ? ಇಲ್ಲ ಸರ್, ಇದೇ ಗೊಂದಲಾಗೋಯ್ತು. ನನ್ನ ತಂದೆ ತೋಟ ನೋಡ್ಕೊಳ್ಳೋರು, ನನಗೊಂದಿಷ್ಟು ವೃತ್ತಿ ಜೀವನದಲ್ಲಿ ಏನಾದರೂ ಒಂದು ವಿಶೇಷವಾದ ಸೇವೆ ಮಾಡಬೇಕು ಅಂತ ಇತ್ತು. ಹಂಗಾಗಿ ನಾನು ತೋಟನೂ ನೋಡಿಕೊಂಡು ಗ್ರ್ಯಾಜುಯೇಷನ್ ಮುಗಿಸಿ ಮತ್ತೆ ನಾನು ಒಂದಿಷ್ಟು ತೋಟಕ್ಕೆ ಬೇರೆ ವ್ಯವಸ್ಥೆನ ಮಾಡಿ, ತಮ್ಮನಿಗೆ ನೋಡ್ಕೊಳ್ಳೋಕೆ ವ್ಯವಸ್ಥೆ ಮಾಡಿ, ನಾನು ವೃತ್ತಿ ಜೀವನದಲ್ಲಿ ಒಂದಿಷ್ಟು ಕೌನ್ಸಿಲಿಂಗ್ ಕ್ಷೇತ್ರದಲ್ಲಿ ಮಾಡಬೇಕು ಅಂತೇಳಿ ಮೈಸೂರು ಕಡೆಗೆ ಬಂದೆ. ತಾವೇನೋ ಓದ್ದೆ ಅಂದ್ರಲ್ಲ, ಏನು ಓದಿದ್ರಿ ಸರ್? ಸರ್, ಬ್ಯಾಚುಲರ್ ಇನ್ ಟ್ರಾನ್ಸಾಕ್ಷನ್ ಅನಾಲಿಸಿಸ್ ಅಂತ, ಸಂವಾದ ವಿಶ್ಲೇಷಣೆ ಅಂತೇಳಿ. ಮನುಷ್ಯ ಮಾತಾಡೋ ಮುಖಾಂತರ ತನ್ನ ವ್ಯಕ್ತಿತ್ವನ ಇನ್ನೊಬ್ಬರಿಗೆ ಪರಿಚಯ ಮಾಡಿಕೊಡ್ತಾನೆ. ಆ ಒಂದು ವಿಶೇಷವಾದಂಥ ಸಬ್ಜೆಕ್ಟು ಕೊಚ್ಚಿನ್ ಯೂನಿವರ್ಸಿಟಿಲಿದೆ ಸರ್. ಓಕೆ, ಅಲ್ಲಿ ಹೋಗಿ ಮಾಡಿದ್ರಿ? ಅಲ್ಲಿ ಹೋಗಿ ಮಾಡಿ. ಎಷ್ಟು ವರ್ಷದ್ದು ಸರ್? ಸುಮಾರು 5 ವರ್ಷ ತಗೊಳ್ತು ಸರ್. ಅದಲ್ದಲ್ಲೇ ಬೇರೆ ಇನ್ನೂ ಏನೇನಾದ್ರು ಓದ್ಕೊಂಡಿದ್ದೀರಾ? ಹಾಂ ಸರ್, ಅದಕ್ಕೆ ಸಂಬಂಧಪಟ್ಟಂಥ ಪೂರ್ವಕವಾದಂಥ ಕೆಲವೊಂದು ಜ್ಞಾನಗಳು ಬರ್ತವೆ. ಕ್ಲಿನಿಕಲ್ ಹಿಪ್ನೋಸಿಸ್ಸು ಮತ್ತು ಸೈಕೋಥೆರಪಿ. ಅದ್ರ ಜೊತೆಗೆ ನಾವೀಗ ಇತ್ತೀಚಿನ ದಿನಗಳಲ್ಲಿ ಈ ಮನಃಶಾಸ್ತ್ರದಲ್ಲಿರುವಂಥ ಸಮಸ್ಯೆಗಳಿಗೆ ಆಯುರ್ವೇದ ಮತ್ತು ಕೆಲವೊಂದು ಸ್ವಾಭಾವಿಕವಾದಂಥ ಸಿದ್ಧವೈದ್ಯ, ಶುದ್ಧ ವೈದ್ಯ ನಮಗೆ ವ್ಯವಸಾಯದಲ್ಲೇ ಅದು ಸಮ್ಮಿಳಿತವಾಗಿದೆ ಅಂತಲೇ ಹೇಳ್ಬೋದು. ಅದೇನು ವಿಶೇಷವಾದ್ದಲ್ಲ. ಸಿದ್ಧವೈದ್ಯ ನಮ್ಮ ಮೊದಲನೇ ಔಷಧಿ ಮೆಡಿಕಲ್ ಶಾಪು ಯಾವುದು ಅಂದರೆ ನಮ್ಮ ಮನೆಯೇ ಮತ್ತು ನಮ್ಮ ಜಮೀನೇ ಸರ್. ಓಕೆ, ಅಂದರೆ ತಾವು ಹೇಳೋ ಪ್ರಯತ್ನ ಮಾಡ್ತಾ ಇರೋದು ಮನುಷ್ಯನ ಆರೋಗ್ಯಕ್ಕೆ ಸಂಬಂಧಪಟ್ಟಂತೇನೂ ಕೂಡ ತಾವು ಒಂದಷ್ಟು ಅಧ್ಯಯನ ಮಾಡಿದ್ದೀರಿ? ಹೌದು ಸರ್. ಹೌದಾ? ಅದನ್ನು ಕೌನ್ಸಿಲಿಂಗ್ ಅಂದ್ರಿ ಅಲ್ವಾ? ಕೌನ್ಸಿಲಿಂಗು ಸರ್ ಸಮಾಲೋಚನೆ. ಈಗ ಎಷ್ಟೋ ಕೆಲವರಿಗೆ ಅವ್ರಿಗೆ ಬೇಕಾದಷ್ಟು ಅವ್ರಿಗೆ ಅನುಕೂಲ ಇರುತ್ತೆ ಸರ್, ಹಣ, ಅಂತಸ್ತು ಎಲ್ಲ ಇರುತ್ತೆ. ಆದರೆ ಅವ್ರು ಹೇಳೋ ಮಾತನ್ನು ಕೇಳಿಸ್ಕೊಳ್ಳೋಂಥ ವ್ಯವಧಾನನೇ ಮನೆಯವರಲ್ಲಿ ಕುಟುಂಬದ ಸದಸ್ಯರಿಗೆ ಇರೋದಿಲ್ಲ. ಅವರನ್ನ ತುಂಬ ಕಡೆಗಣಿಸ್ಬಿಟ್ಟಿರ್ತಾರೆ. ಅವ್ರಿಗೆ ವ್ಯವಸ್ಥೆ ಕೊಟ್ಟಿರ್ತೀವಿ ಅಂತ ಹೇಳ್ತಾರೆ, ಆದರೆ ಅವ್ರ ಮಾತನ್ನು ಕೇಳಿಸ್ಕೊಂಡು ಅವ್ರ ಭಾವನೆಗಳನ್ನ ಸ್ಪಂದಿಸೋಂಥ ವಿಚಾರ ಇರೋದಿಲ್ಲ. ಇದು ಭಾಳ ಒಂದಿಷ್ಟು ಒತ್ತಡ ಸೃಷ್ಟಿಯಾಗುತ್ತೆ. ಅವ್ರಿಗೆ ಒಂದಿಷ್ಟು ಒಂದು ಅಸಹನೆ ಬರುತ್ತೆ. ಇದರ ಜೊತೆಗೆ ಬೇರೆ ಬೇರೆ ಅದಕ್ಕೆ ಪೂರಕವಾಗಿ ಒಂದಕ್ಕೊಂದು ಕಾಯಿಲೆಗಳು ಸೇರ್ತಾ ಹೋಗ್ತವೆ ಸರ್. ಅಂದರೆ ನೀವು ವ್ಯವಸಾಯ ಬಿಟ್ಟು ಇದನ್ನೆಲ್ಲ ಕಲ್ತ್ಕೊಂಡು ಆಮೇಲೆ ಬೊಮ್ಮೂರು ಅಗ್ರಹಾರಕ್ಕೆ ಬಂದ್ರ? ಇಲ್ಲ ಸರ್, ವ್ಯವಸಾಯ ನನಗೆ ಇಷ್ಟವಾದಂಥ ಕೆಲಸ. ನನಗೆ ಏನೇ ಆದರೂ ಒಂದಿಷ್ಟು ದಿನಕ್ಕೆ ನಾನು ಊಟ ಮಾಡೋದಕ್ಕಾದ್ರೂ ಒಂದಿಷ್ಟು ಕೆಲಸ ಮಾಡಬೇಕು ಅಂತ ಗಿಡಗಳಿಗೆ, ಮರಗಳಿಗೆ ಸೇವೆ ಮಾಡ್ತೀನಿ. ಈಗಲೂ ಗುದ್ಲಿ ಹಿಡಿಯೋ ಕೆಲಸಗಳು, ಎಲ್ಲ ಕೆಲಸಗಳು ಮಾಡ್ತೀನಿ ಸರ್. ಅಲ್ಲ, ತಾವು ಸಕಲೇಶ್ಪುರ ಬಿಟ್ಟು ಬೊಮ್ಮೂರು ಅಗ್ರಹಾರಕ್ಕೆ ಯಾಕೆ ಬಂದ್ರಿ ಅಂತ ಕೇಳ್ತಾ ಇದ್ದೀನಿ ಸರ್. ನನಗೆ ಒಂದಿಷ್ಟು ಆ ಕ್ಷೇತ್ರದಲ್ಲಿ ನನಗೆ ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ಸಹಕಾರ ಮೈಸೂರಿನಲ್ಲಿತ್ತು. ನನ್ನ ವಿಷಯಕ್ಕೆ ಸಂಬಂಧಪಟ್ಟದಂಥ ಒಂದಿಷ್ಟು ಬೇರೆ ವಿಷಯಗಳನ್ನ ನಾನಿಲ್ಲಿ ಕಲಿಯೋಕ್ಕೆ ಅವಕಾಶ ಆಯಿತು. ಅದ್ರ ಜೊತೆಗೆ ಸೇವೆ ಮಾಡೋಕ್ಕೆ ನನಗೆ ಒಂದಿಷ್ಟು ಕೇಂದ್ರ ಸ್ಥಾನದಲ್ಲಿರಬೇಕು. ಮೈಸೂರು ಒಂದಿಷ್ಟು ಪೂರಕವಾದ ವಾತಾವರಣ,
ಒಂದಿಷ್ಟು ಇನ್ನೂ ಕೆಲವೊಂದು ಮೌಲ್ಯಗಳಿದೆ ಅನ್ನೋ ದೃಷ್ಟಿಲಿ ಇಲ್ಲಿಗೆ ಬಂದೆ ಸರ್. ಕುಸುಮಾ ಮೇಡಮ್ ಹೇಳಿ, ನಿಮ್ಮ ಹುಟ್ಟೂರು ಯಾವುದು? ಸರ್ ನಮಸ್ತೆ, ನಾನು ಆಲೂರು ಅಂತ ಸರ್, ಸಕಲೇಶ್ಪುರದ ಹತ್ರ, ಹಾಸನ ಜಿಲ್ಲೆ ಸರ್. ಆಲೂರು ತಾಲೂಕೆ ಅಲ್ವೇ? ಆಲೂರು ತಾಲೂಕು ಸರ್. ಅಲ್ಲಿ ಯಾವ ಊರು ಸರ್? ಆಲೂರು ಹತ್ರ ಗುಡ್ಡೇನಹಳ್ಳಿ ಅಂತ ಸರ್ ನಮ್ದು. ನಿಮ್ಮ ತಂದೆ ತಾಯಿ? ಸರ್ ನಮ್ಮ ತಂದೆ ಕೃಷಿಕರು ಸರ್. ಅವರು ನಾನು ಸುಮಾರು ನಮ್ಗೂ ಒಂದು 20 ಎಕರೆ ಜಮೀನಿದೆ. ಎಲ್ಲ ಜಮೀನು ನಾವು ಕೃಷಿಕರೇ ಸರ್. ನಾವು ಎಲ್ಲ ಆಲೂಗೆಡ್ಡೆ, ಭತ್ತ, ರಾಗಿ. ನಿಮ್ಮ ತಂದೆ ತಾಯಿಗೆ ನೀವೆಷ್ಟು ಜನ ಮಕ್ಕಳಮ್ಮ? ಸರ್ ನಾವು 5 ಜನ ಸರ್. ನೀವೆಷ್ಟು? ಸರ್ ನಾನು 4ನೇಳು ಸರ್. 2 ಜನ ಹೆಣ್ಮಕ್ಳು, 3 ಜನ ಗಂಡು ಮಕ್ಕಳು, ಎಲ್ಲ ಅಣ್ಣಂದಿರಿರೋದು. ಮೂಲ ಕೃಷಿಕರೇ ಸರ್ ನಾವು. ನಿಮ್ಮ ವಿದ್ಯಾಭ್ಯಾಸ? ಸರ್ ನಾನು ಡಿಗ್ರಿ ಮಾಡ್ಕೊಂಡಿದ್ದೀನಿ ಸರ್. ನಾನು ಎಲ್ಲಿ ಓದಿದ್ರಿ? ಸರ್ ನಾನು ಹಾಸನಲ್ಲಿ ಓದಿರೋದು ಸರ್. ಹಾಸನ? ಸರಿ ಅಮ್ಮ, ಆಯ್ತು. ಆಮೇಲೆ ನೀವು ವ್ಯವಸಾಯದ ಕೆಲಸ ಸರ್ ಎಲ್ಲ ಮಾಡ್ತಿದ್ವಿ ಸರ್. ನಾವು ಗದ್ದೆ ನಾಟಿ ಕೆಲಸ ಮತ್ತೆ ಹೊಲದಲ್ಲಿ ಕೆಲಸಗಳೆಲ್ಲ ಮಾಡ್ತಾ ಇದ್ವಿ ಸರ್. ಅದೆಲ್ಲ ನಮಗೆ ಆ ಕೆಲಸದ ಬಗ್ಗೆ ಎಲ್ಲ ಕೃಷಿಕರೇ, ಮೂಲ ಕೃಷಿನೇ ನಮ್ದು. ಹಾಂ ಸರ್. ಹಾಗಾಗಿ ನಮ್ಗೆ ಅದೆಲ್ಲ ಕೆಲಸದೆಲ್ಲ ಗೊತ್ತಿದೆ, ಎಲ್ಲ ಮಾಡ್ತಾ ಇದ್ವಿ ಸರ್. ನಾವೇನು ಎಲ್ಲ ಓನಾಗಿ ನಾವೇ ಮಾಡ್ಕೋತಾ ಇದ್ವಿ. ನಿಮ್ಮ ತಂದೆ ತಾಯಿ ನಿಮ್ಮನ್ನ ಜಮೀನಿಗೆ ಕರ್ಕೊಂಡು ಹೋಗೋರ? ಸರ್ ಹೋಗ್ತಾ ಇದ್ವಿ ಸರ್. ನಾವೇ ಮಾಡ್ತಿದ್ವಿ ಸರ್. ನಾವು 5 ಜನ ಮಕ್ಕಳಿದ್ದು ನಾವೆಲ್ಲ ಗದ್ದೆ ನಾಟಿ, ಜೋಳ ಹಾಕೋದು, ಆಲೂಗೆಡ್ಡೆ ಎಲ್ಲ ಮಾಡ್ತಾ ಇದ್ವಿ ನಾವೇನೇನೆ. ಕಾಫಿ ಬೆಳೆಯುವಂಥ ಜಾಗ ಸರ್? ಇಲ್ಲ ಸರ್, ಕಾಫಿ ಬೆಳೆಯೋ ಜಾಗ ಅಲ್ಲ ನಮ್ಮದು. ಬರೀ ಭತ್ತ, ರಾಗಿ ಈ ಥರದ್ದನ್ನೇ ಇದು ಮಾಡಿ ಸರ್. ಕಾಫಿ ಜಾಗ ಅಲ್ಲ ಸರ್. ಆಮೇಲೆ ಇವ್ರನ್ನ ಮದುವೆ ಆಗಿದ್ದು ಯಾವಾಗ? ಸರ್ ಇವರು 1999ನಲ್ಲಿ ಇವ್ರದ್ದು ಮದುವೆ ಆಗಿದ್ದು ನಾನು. ಸಕಲೇಶ್ಪುರದಲ್ಲಿ. ಅಂದರೆ ನಮ್ಗೆ ಅವಾಗ ಕಾಫಿ ತೋಟ ಎಲ್ಲ ಇತ್ತು. ಅದ್ರದ್ದು ನಮಗೆ ಕೃಷಿ ಸ್ವಲ್ಪ ಎಲ್ಲ ಚೆನ್ನಾಗಿ ಗೊತ್ತಿತ್ತಲ್ಲ ಸರ್. ಹಾಗಾಗಿ ನಾವು ಕಾಫಿ ತೋಟ ಇರೋರನ್ನೇ ನಮ್ಮಪ್ಪ ಮದುವೆ ಮಾಡಿದ್ರು. ನೋಡಿದ್ರ, ಕಾಫಿ ತೋಟ ಇದೆ ಅಂತ ನಿಮಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ನೀವು ತೋಟನೇ ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟಿದ್ದಾರೆ ಮೈಸೂರಿಗೆ. ಆದ್ರೂ ನಮಗೆ ಕೃಷಿ ಬಗ್ಗೆ ತುಂಬ ಆಸಕ್ತಿ ಇದೆ ಸರ್ ಈಗಲೂ. ಈಗ ನಾವು ನಮ್ಮ ಜಾಗದಲ್ಲೇ ಸ್ವಲ್ಪ ಜಾಗ ಇರೋದ್ರಿಂದ ಅಲ್ಲೇನೆ ನಮ್ಗೆ ಏನೇನು ಪ್ಲಾಂಟ್ಸ್ಗಳಲ್ಲಿ ಏನು ಜಾಗ ಇದೆ ಈಗ ಸರ್ ನಮಗೆ ಖರೀದಿ ಮಾಡಿರೋದು? ಸರ್ ನಮಗೆ ಒಂದು 7 ಕುಂಟೆ ಜಾಗ ಇದೆ ಸರ್. ಅದರಲ್ಲೇನೆ ತೆಂಗಿನ ಗಿಡಗಳಿದಾವೆ, ಅಡಿಕೆ ಇದೆ, ಮತ್ತೆ ನಮ್ಗೆ ಏನೇನು ಬೇಕು ಮೆಡಿಸಿನ್ ಪ್ಲಾಂಟ್ಸ್ ಎಲ್ಲ ನಾವು ಎಲ್ಲ ಗಿಡಗಳೆಲ್ಲ ಹಾಕ್ಕೊಂಡಿದ್ದೀವಿ. ಏನೇನು ಹಾಕ್ಕೊಂಡಿದ್ದೀರಮ್ಮ? ಸರ್ ಅಲೋವೆರಾ ಇದೆ, ಮತ್ತು ತುಂಬ ಗಿಡಗಳು ಮೆಡಿಸಿನ್ ಪ್ಲಾಂಟ್ಸ್ ಅಂತಲೇ ನಮ್ಗೆ ಏನೇನು ಬೇಕು ಅದೆಲ್ಲ ಹಾಕ್ಕೊಂಡಿದ್ದೀವಿ ಸರ್. ನಾವು ಗಿಡಗಳಿದ್ದಾವೆ ಅಲ್ಲಿ. ಅದರಲ್ಲೇ ನಾವು ಇಡೀ ದಿನ ನಮಗೆ ಟೈಮ್ ಇರುವಾಗ ನಮ್ಮ ಕೆಲಸನ ನಾವೇ ಮಾಡ್ಕೋತೀವಿ ಅಲ್ಲಿ. ತೆಂಗು, ಅಡಿಕೆ ಎಲ್ಲದೆಲ್ಲ ಕಸಿ ಮಾಡೋದೆಲ್ಲ ನಾವೇ ಮಾಡ್ಕೋತೀವಿ ಸರ್. ನಮ್ಗೆ ಸ್ವಲ್ಪ ಆಸಕ್ತಿ ಇದೆ ಅದರಲ್ಲಿ. ಆಮೇಲೆ ಮನೆ ಕೆಲಸನೂ ಮಾಡಿಕೊಂಡು ನಮ್ಮ ಕೆಲಸದ ಜೊತೆಗೆ ಅದನ್ನು ಫ್ರೀ ಟೈಮಲ್ಲಿ ಆ ಕೆಲಸನೂ ಮಾಡ್ಕೋತೀವಿ ಸರ್. ಕೃಷಿ ಅಂದರೆ ಭಾಳ ಇಷ್ಟ ನಮಗೆ. ಒಳ್ಳೇದಮ್ಮ. ಈಗ ಆರೋಗ್ಯ ಕ್ಷೇತ್ರದಲ್ಲಿ ನಿಮ್ಮ ಯಜಮಾನರಿದ್ದಾರೆ, ನೀವು ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಯೋಗ ಆ ಥರದ್ದೇನು? ಹೌದು ಸರ್, ಯೋಗ ಎಲ್ಲ ಕಲ್ತಿದ್ದೆ ಸರ್. ನಾನು ಪಂಚಕರ್ಮ ಥೆರಪಿ ಮಾಡ್ಕೊಂಡಿದ್ದೀನಿ ನಾನು. ಎಲ್ಲಿ ಮಾಡಿದ್ರಿ ಸರ್? ಮೈಸೂರಲ್ಲಿ ಸರ್ ಮಾಡಿದ್ದು ನಾನು. ಹಾಂ ಸರ್. ನಾನು 1 ವರ್ಷ ಕೋರ್ಸ್ ಮಾಡಿಕೊಂಡೆ ಅದನ್ನು. ಅಲ್ಲಿ ನನಗೆ ಇವ್ರ ಸಬ್ಜೆಕ್ಟಿಗೆ ಅಂದರೆ ನನಗೆ ಯೋಗ ಮತ್ತು ಅದೆಲ್ಲ ಹೇಳ್ಕೊಡ್ತಾ ಇದ್ದೆ ಸರ್. ಪಂಚಕರ್ಮ ಥೆರಪಿ ಅದೆಲ್ಲ ನಾನು ಮಾಡ್ತಾ ಇದ್ದೆ. ನಮ್ಮ ಸೆಂಟ್ರಲ್ಲೇ ಮಾಡ್ತಾ ಇದ್ವಿ ನಾವು ಮೈಸೂರಲ್ಲಿರುವಾಗ. ಮತ್ತು ಅಲ್ಲಿಂದ ನಾನು ಬಮ್ಮೂರು ಅಗ್ರಹಾರಕ್ಕೆ ಬಂದ್ವಿ ಸರ್. ಸ್ವಲ್ಪ ಜಾಗ ತಗೊಂಡು ಅಲ್ಲಿಗೆ ಬಂದ್ವಿ ನಾವು. ಒಂದು ರೆಸಿಡೆನ್ಸಿಯಲ್ ಸೆಂಟರ್ ಮಾಡೋಣ ಅಂತೇಳಿ ಅಲ್ಲಿಗೆ ಬಂದ್ವಿ ಸರ್ ನಾವು. ಈಗ ಹಳ್ಳಿನಲ್ಲಿರೋ ಹೆಣ್ಮಕ್ಳಿಗೂ ಯೋಗ ಅಗತ್ಯ ಇದೆ? ಇದೆ ಸರ್, ಅಗತ್ಯ ಇದೆ. ಆದರೆ ಯಾರಿಗೂ ಅದು ಬೇಡ ಸರ್. ಇವತ್ತು ಯಾರು ಬರಲ್ಲ. ಫ್ರೀ ಹೇಳ್ಕೊಡ್ತೀನಿ ಅಂದ್ರೂ ಯಾರು ಯೋಗಕ್ಕೆ ಬರಲ್ಲ ಸರ್ ಇಲ್ಲಿ. ನಾನು ಮೈಸೂರಲ್ಲಿ ಮಾಡ್ತಾ ಇದ್ದೆ ಫಸ್ಟ್ ಯೋಗ ಕ್ಲಾಸಸ್ ಎಲ್ಲ ಮಾಡ್ತಾ ಇದ್ದೆ. ಅಲ್ಲೋದ್ಮೇಲೆ ಒಂದು ಸರ್ವಿಸ್ ಕೊಡೋಣ ಅಂದ್ರೂ ಹಳ್ಳಿಯವ್ರಿಗೆ ಯಾರಿಗೂ ಯೋಗ ಬೇಕಾಗಿಲ್ಲ. ಬೇಕು ಅಂತೀರಿ ಯೋಗ? ಸರ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸರ್. ಆರೋಗ್ಯಕ್ಕೆ ಎಷ್ಟೇ ಕೆಲಸ ಮಾಡಿದ್ರೂ ಯೋಗ ಮಾಡೋದ್ರಿಂದ ತುಂಬ ನಮ್ಮ ಫಿಸಿಕಲಿ ಮೆಂಟಲಿ ಎಲ್ಲ ತುಂಬ ನಮಗೆ. ಹಳ್ಳಿ ಹೆಣ್ಮಕ್ಳು ಕೇಳೋದು ಅದೇ ಪ್ರಶ್ನೆನೇ, ಮನೆಯಲ್ಲೇ ಸಿಕ್ಕಾಪಟ್ಟೆ ಕೆಲಸ ಮಾಡ್ತೀವಿ, ಯೋಗ ಯಾಕೆ ಬೇಕು ಅಂತ. ಎಷ್ಟೇ ಕೆಲಸ ಮಾಡಿದ್ರು ಸರ್ ಅವರು ಯೋಗ ಮಾಡೋದ್ರಿಂದ ಅದು ಕಾನ್ಸಂಟ್ರೇಟ್ ಯೋಗ ಮಾಡೋದ್ರಿಂದ ನಾವು ಎಷ್ಟು ಕೆಲಸ ಬಗ್ಗಾಡ್ಬೋದು, ನೀರು ತರ್ಬೋದು, ತಿರುಗಾಡ್ಬೋದು. ಎಷ್ಟೇ ಮಾಡಿದ್ರು ಆ ಯೋಗ ಅನ್ನೋದೊಂದು ಒಂದು ಚಿಕಿತ್ಸೆ ಅಂದರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸರ್. ಅದು ಸರ್ ನಾನು ರೆಗ್ಯುಲರ್ ಯೋಗ ಮಾಡ್ತೀನಿ ಸರ್. ನಾನು 1 ಅವರ್ 1.5 ಅವರ್ ಯೋಗ ಮಾಡ್ತೀವಿ ನಮ್ಮ ಜಾಗದಲ್ಲೇನೆ. ನಾನು ಮತ್ತು ನಮ್ಮ ಮನೆಯವರು ಬೆಳಗ್ಗೆ ಎದ್ದು ಯೋಗ ಮಾಡೇನೆ ಸರ್ ಬೇರೆ ಮುಂದಿನ ಕೆಲಸ ಮಾಡೋದು ನಾವು. ಹಾಂ ಸರ್. ಹೇಳಿ ಸರ್ ಶಿವರಾಮ್ ಅವರೇ, ನಿಮ್ಮ ಜಮೀನು ಮೇಡಮ್ ಹೇಳಿದ್ರು ಎಷ್ಟು ವಿಸ್ತೀರ್ಣ ಇದೆ ಮತ್ತು ಏನೇನು ವ್ಯವಸ್ಥೆ ಅಲ್ಲಿ ಕಲ್ಪಿಸಿದ್ದೀರಿ, ಹೇಗೆ? ಸರ್ ನಾವು ತುಂಬ ದೊಡ್ಡ ಜಮೀನಸ್ತರು ಸರ್ ಹಿಂದೆ. ಆದರೆ ಆ ಕಾಯಕನ ಬಿಡಬಾರ್ದು ಅಂತೇಳಿ ಅದಕ್ಕೆ ಸಾಂಕೇತಿಕವಾಗಾದರೂ ನಾನು ಇರೋಷ್ಟು ಸಣ್ಣ ಭೂಮಿಲಿ ನಾನು
ಅದನ್ನೇ ಒಂದಿಷ್ಟು ನಾನು ರೂಢಿಸ್ಕೊಂಡಿದ್ದೀನಿ. ಅಂದರೆ ಆ ಕೆಲಸ ಮರಿಬಾರ್ದು. ನಮ್ಮ ಆರೋಗ್ಯಕ್ಕಾದರೂ ನಾವು ಒಂದಿಷ್ಟು ಬೆನ್ನು ಬಾಗಬೇಕು ಅಂತ ಹೇಳ್ತಾರೆ ಮನುಷ್ಯಂಗೆ. ಮೇಡಮ್ ಹೇಳ್ದಂಗೆ ಯೋಗದಲ್ಲಿ ಇವರು ಸೂರ್ಯ ನಮಸ್ಕಾರದಲ್ಲಿ ಬೆನ್ನು ಬಾಗಿಸ್ತಾರೆ. ನಾವು ಜಮೀನಲ್ಲಿ ನಾವು ಗುದ್ಲಿಲಿ ಅಗೆಯೋದ್ರಿಂದ ಈ ಕಡ್ಗೋಲು ನಾವು ಕಾವಲಿ ಬಗೆಯೋದ್ರಿಂದ ಇದರಿಂದ ನಮ್ಮ ಬೆನ್ನು ಬಾಗುತ್ತೆ. ಬೆನ್ನು ಬಾಗಿದಾಗ ನಮಗೆ ಮನಸ್ಸಲ್ಲಿರೋಂಥ ಒತ್ತಡಗಳು ನಿವಾರಣೆ ಆಗ್ತವೆ. ಬ್ಲಾಕೇಜ್ ಅಂತ ಹೇಳ್ತೀವಲ್ಲ ಸರ್, ಈ ತಡೆಗಳೆಲ್ಲ ನಿವಾರಣೆ ಆಗೋಕ್ಕೆ ಅದು ಒಂದು ಸರಳವಾದ ಸ್ವಾಭಾವಿಕವಾದ ಮಾರ್ಗ ಸರ್ ಅದು. ಹೀಗೆ ನಾನು ಒಂದಿಷ್ಟು ಕೆಲಸ ಮಾಡಿ ಮಾಡಿ ನನಗೆ ದಣಿಬೇಕು. ನನಗೆ ದಣಿದು ನಾನು ಊಟ ಮಾಡಿದಾಗ ನನಗೊಂದಿಷ್ಟು ಸಮಾಧಾನ ಅನ್ನೋದು ಬಂದ್ಬಿಟ್ಟಿದೆ ಸರ್. ನಿಮ್ಮ ಜಮೀನು ಹೇಗಿದೆ ಅದನ್ನೊಂಚೂರು ಅರ್ಥ ಆಗುವಾಗ ವಿವರಿಸಿ. ಏನೇನು ಮಾಡ್ಕೊಂಡಿದ್ರಿ ಸರ್? 7 ಗುಂಟೆ ಜಾಗನಾ? 7 ಗುಂಟೆ ಜಾಗ ಸರ್, 7 ಗುಂಟೆ ಜಾಗ. ಇದರಲ್ಲಿ ನಾನು ಒಂದಿಷ್ಟು ನನಗೇನು ಬೇಕು ಅದರಲ್ಲಿ ಔಷಧಿ ಸಸ್ಯಗಳೆಲ್ಲ ಇದೆ. ಟಿಂಚರ್ ಗಿಡ, ಅಲೋವೆರಾ, ಅಮೃತ ಬಳ್ಳಿ, ಇನ್ನೂ ಕೆಲವೊಂದು ವಿಶೇಷವಾದಂಥ ಈಗ ನೆಲ್ಲಿ, ಮನೆ ಮದ್ದಿಗೆ ಏನು ಬೇಕು ಅಂತವೆಲ್ಲ ನಾನು ಬೆಳ್ಕೊಂಡಿದ್ದೀನಿ. ಇನ್ನು ಗಣಕೆ ಸೊಪ್ಪು ಅಂತ ಹೇಳ್ತೀವಿ, ಅರಿವೆ ಸೊಪ್ಪು, ಸಣ್ಣ ಸಣ್ಣ ಮಡಿಗಳು ಮಾಡ್ಕೋತೀವಿ. ಇನ್ನು ನಮ್ಮ ತೆಂಗಿನ ಮರದಲ್ಲಿ ಬಂದಂಥ ಕಾಯಿನ ನಾನು ಹೊರಗಡೆ ಮಾರೋದಿಲ್ಲ, ನಾವೇ ಅದರಲ್ಲಿ ಎಣ್ಣೆ ತಯಾರು ಮಾಡ್ಕೋತೀವಿ. ಕೊಬ್ಬರಿ ಎಣ್ಣೆ ತಯಾರು ಮಾಡಿ ಅಡುಗೆಗೆ ಬಳಸ್ಕೋತೀನಿ. ಅದರಿಂದ ಮತ್ತೆ ಉತ್ಪನ್ನಗಳು ಏನು ಬರುತ್ತೆ ಅದನ್ನೆಲ್ಲ ನಾವು ಈಗಲೂ ಒಲೆ ಉರಿ ಹಾಕೋದು, ಬೆಂಕಿಲಿ ಕಾಯಿಸೋದು, ಒಂದಿಷ್ಟು ಹಳ್ಳಿ ನೈಜವಾದ ಜೀವನದಲ್ಲೇ ನಾವು ಬದುಕೋಕ್ಕೆ ಇಷ್ಟಪಡ್ತೀನಿ ಸರ್. ಅಲ್ಲ, ಈಗ ನೀವು ಒಂದು ಮನೆ ಕಟ್ಕೊಂಡಿದ್ದೀರಿ. ಹಾಂ ಸರ್. ನಿಮ್ಮ ಮನೆ ವಿಶೇಷತೆ ಏನು ಹೇಳಿ ಸರ್? ನನ್ನ ಮನೆ ಒಂದಿಷ್ಟು ಸಾಂಪ್ರದಾಯಿಕವಾಗಿ ಸಣ್ಣದಾಗಿ ಭಾಳ ಸರಳವಾದ ಖರ್ಚಲ್ಲಿ ರೈತರು ಮಾಡ್ಕೋಬೋದು ಅನ್ನೋಂಥ ಒಂದು ಮಾದರಿಯಲ್ಲಿ ಮಾಡಿದ್ದೀನಿ ಸರ್. ಅದರಲ್ಲಿ ನಾನು ಹಳ್ಳಿ ಒಂದು ಸೊಗಡನ್ನು ನಾನು ಅದರಲ್ಲಿ ತೋರಿಸಿದ್ದೀನಿ. ನಾನು ತುಂಬ ದೊಡ್ಡ ದೊಡ್ಡ ಬಗ್ಲೆ ಮಾಡಿ ನಾವು ನಮಗೆ ಇಬ್ಬರೇ ಇರೋದಕ್ಕೆ ಅನವಶ್ಯಕವಾಗಿ ಕಟ್ಟಡ ಕಟ್ಟಿ ವ್ಯರ್ಥ ಮಾಡೋದಕ್ಕಿಂತ ನಮ್ಮ ಎಷ್ಟು ಅಗತ್ಯ ಇದೆ ಅಷ್ಟಕ್ಕೆ ಮಾತ್ರ ನಾನು ಮನೆ ಏನು ಬೇಕು ಅನ್ನೋದನ್ನು ಒಂದು ಮಾದರಿಯಾಗಿ ಮಾಡಿದ್ದೀನಿ. ಆಮೇಲೆ ನಾನು ಬಂದಂಥ ಅತಿಥಿಗಳಿಗೆ ನಾವು ಯಾವುದೇ ಸಮಯದಲ್ಲಿ ಬಂದರೂ ನಾವು ಅವ್ರಿಗೆ ಉಪಚಾರ ಮಾಡದೆ ಊಟ ತಿಂಡಿ ಕೊಡದೆ ಕಳಿಸೋದಿಲ್ಲ ಸರ್. ಇದೆಲ್ಲ ನಮ್ಮ ಹಳ್ಳಿಯ ಒಂದು ಭಾವನಾತ್ಮಕವಾದ ಸಂಸ್ಕೃತಿ ಅನ್ನೋ ಒಂದು ಭಾವನೆಯನ್ನು ಇನ್ನೂ ಮುಂದುವರ್ಸ್ಕೊ ಬಂದಿದ್ದೀನಿ. ಅಲ್ಲ, ಈಗ ನೀವು ಯೋಗ ಧ್ಯಾನ ಇಂಥವನ್ನೆಲ್ಲ ಹೇಳ್ಕೊಡ್ತೀರಲ್ಲ, ಅಂಥದಕ್ಕೇನಾದರೂ ಪೂರಕವಾಗಿ ನಿಮ್ಮ ಮನೆ ಸಜ್ಜುಗೊಳಿಸ್ಕೊಂಡಿದ್ದೀರಾ? ಹೌದು ಸರ್. ನನ್ನ ವಾಸದ ಮನೆ ಅಲ್ಲದೆ ಪಕ್ಕದಲ್ಲಿ ಅತಿಥಿಗಳಿಗೆ ನಾನೊಂದು ಗೃಹ ಮಾಡಿದ್ದೀನಿ. ಅದನ್ನು ರೆಸಿಡೆನ್ಷಿಯಲ್ ಕೌನ್ಸಿಲಿಂಗ್ ಸೆಂಟ್ರು, ಅಂದರೆ ನಾವು ಉಳ್ಕೊಳ್ಳೋಕೆ ವ್ಯವಸ್ಥೆ ಕೊಟ್ಟು ಈ ಗಂಡ ಹೆಂಡತಿ ಏನಾದರೂ ಸಮಸ್ಯೆಯಿಂದ ಬಂದರೆ ನಮ್ಮ ಹತ್ರ ಅವರು ಮುಕ್ತವಾಗಿ ಮಾತಾಡಿ ಅವ್ರಿಗೊಂದಿಷ್ಟು ನಾವು ಸ್ವಂತದವರು ಅನ್ನೋ ಒಂದು ಭಾವನೆನ ಅಲ್ಲಿ ಫಸ್ಟ್ ನಾವು ರೂಢಿಸ್ತೀವಿ. ಅವ್ರಿಗೆ ಆ ಥರದೊಂದು ಅವಿನಾತ್ಮಕವಾದ ಸಂಬಂಧ ಬಂದಮೇಲೆ ನನ್ನ ಹತ್ರ ಮುಕ್ತವಾಗಿ ಮಾತಾಡ್ತಾರೆ. ನನ್ನ ಜೊತೆ ಇದ್ಕೊಂಡು ಅವ್ರ ಸಮಸ್ಯೆಗೆ ಪರಿಹಾರ ಸೂಚಿಸೋದು ಒಂದು ಮಾರ್ಗ ಸರ್. ಧ್ಯಾನ ಮಾಡೋಕ್ಕೇನಾದರೂ ಧ್ಯಾನ ಕೇಂದ್ರದ ಥರ ಏನಾದ್ರು ಮಾಡಿದ್ದೀರಾ? ಈ ಪಿರಮಿಡ್ ಧ್ಯಾನ ಆ ಥರದ್ದೆಲ್ಲ ಹೇಳ್ತಾರಲ್ಲ, ಆ ಥರ ಏನಾದ್ರು ಮಾಡ್ಕೊಂಡಿದ್ದೀರಾ ನಿಮ್ಮ ಮನೆಯಲ್ಲಿ? ಹಾಂ ಸರ್, ನನ್ನ ಮನೆಯೇ ದೇವಾಲಯ ಸರ್. ನನ್ನ ಮನೇನ ದೇವ್ರ ಸ್ಥಾನ ಹೇಗೆ ಮಾಡ್ತಾರೆ ಅದೇ ಒಂದು ರೂಪದಲ್ಲಿ ಮಾಡಿದ್ದೀನಿ. ಅಂದರೆ ನಮ್ಮ ಮನೆಯೇ ಮಂತ್ರಾಲಯ ಅಂತ ಒಂದು ಗಾದೆ ಹೇಳ್ದಂಗೆ ಈ ನಮಗೆಲ್ಲೋ ದೇವರು ಅನ್ನೋದು ಭಗವಂತ ಇನ್ನೊಂದು ಕಡೆ ಇದೆ ಅನ್ನೋದು ಸುಮ್ಮನೆ ಸರ್. ಅದು ನಾವಿರೋ ಸ್ಥಳ, ನಾವು ನಡ್ಕೊಳ್ಳೋಂಥ ರೀತಿ, ನಮ್ಮ ಸೇವೆ ಆಗ್ಬೋದು, ನಮ್ಮ ದೃಷ್ಟಿಕೋನಗಳೇ ದೈವತ್ವ ಅನ್ನೋದು ನನ್ನ ನಂಬಿಕೆ ಸರ್. ಆಗ್ಬೋದು. ಹಾಗಾಗಿ ವಿಶೇಷವಾಗಿ ಅದನ್ನೊಂದು ಪಿರಮಿಡ್ ಆಕೃತಿಲಿ ಮಾಡಿ ಹೆಚ್ಚಿನ ಒಂದು ಚೈತನ್ಯ ಅಲ್ಲಿ ಆವಿರ್ಭವಿಸೋಂಗೆ ನಾನು ಅದನ್ನು ಸೃಷ್ಟಿ ಮಾಡಿದ್ದೀನಿ. ಆ ಸ್ಥಳದಲ್ಲಿ ಇರುವಂಥ ಗಿಡಮೂಲಿಕೆಗಳು, ಆ ಗಿಡಗಳು, ಆ ವಾತಾವರಣಕ್ಕೆ ಅವ್ರಿಗೊಂದು ಅರ್ಧ ಭಾಗ ಅವ್ರ ಮನಸ್ಸು ನಿರಾಳ ಆಗುವಂಥ ಒಂದು ವ್ಯವಸ್ಥೆನ ಮಾಡಿದ್ದೀನಿ ಸರ್. ಮನೆಯೇ ದೇವಾಲಯ ಅಂದರು. ಈಗ ನಿಮ್ಮ ಮನೆಯಲ್ಲಿ ಏನೇನು ತಯಾರಾಗುತ್ತೆ ಅವೆಲ್ಲ ಪ್ರಸಾದ ಅಂತಲೇ ಅನ್ಕೋಬೇಕು ಅಲ್ವೇ ನಮ್ಮ ಕುಸುಮ? ಏನು ಬಹಳ ವಿಶೇಷವಾದ ಅಡುಗೆ ತಿಂಡಿ ತಿನಿಸುಗಳನ್ನು ಏನಾದ್ರು ಮಾಡ್ತೀರಾ ತಾವು? ಸರ್ ಮಾಡ್ತೀವಿ ಸರ್. ಎಲ್ಲ ನಾವು ಆರ್ಗ್ಯಾನಿಕ್ ಸರ್, ನ್ಯಾಚುರಲ್ಲಾಗಿ ಅಲ್ಲಿ ನಮಗೇನು ಸಿಗುತ್ತೆ ಅದನ್ನ ಫುಡ್ನೆಲ್ಲ ಪ್ರಿಪೇರ್ ಮಾಡ್ತೀವಿ ಸರ್. ಎಲ್ಲರಿಗೂ ನಾವು ಬಂದವ್ರಿಗೆ ಯಾರಿಗೂ ಹಾಗೆ ಹಸುವಿಂದ ಕಳಿಸಲ್ಲ ಸರ್. ಊಟ ಟೈಮಿಗೆ ಬಂದರೆ ಊಟ, ತಿಂಡಿ ಟೈಮಿಗೆ ಬಂದರೆ ತಿಂಡಿ, ನಾವು ಅದೆಲ್ಲ ವ್ಯವಸ್ಥೆ ಅವ್ರಿಗೆ ಮಾಡ್ತೀವಿ ಸರ್. ಅವ್ರು ಬೇಡ ಅಂದ್ರೂ ಬಿಡಲ್ಲ ಸರ್. ಅಂದರೆ ಅಲ್ಲಮ್ಮ, ಈಗ ಆಹಾರದಿಂದ ಆರೋಗ್ಯ ಅಂತ ಹೇಳ್ತಾರೆ. ಹೌದು ಸರ್, ಬಹಳ ವಿಶೇಷವಾದ ವಿಚಾರ. ಹೌದು. ಈಗ ಮಾತ್ರೆಗಳೇ ಆಹಾರ ಆಗುವಂಥ ಸಂದರ್ಭದಲ್ಲಿ ನಿಮ್ಮ ಆಹಾರದ ವಿಶೇಷತೆ ಏನು, ವೈಶಿಷ್ಟ್ಯತೆ ಏನು, ಹೇಗೆ ಮಾಡ್ತೀರಿ ಸ್ವಲ್ಪ ಹೇಳಿ ಸರ್. ನಾವು ಎಲ್ಲ ಅಂದರೆ ಸರ್, ನಾವೇ ತೆಂಗಿನ ಎಣ್ಣೆಯಿಂದ ನಾವು ಸ್ವತಃ ನಾವು ಮಾಡಿರೋ ತೆಂಗಿನ ಎಣ್ಣೆಯಿಂದನೇ ಪ್ರಿಪೇರ್ ಮಾಡ್ತೀವಿ ನಾವು ಸರ್. ಯಾವುದು ನಾವು ಹೊರಗಡೆಯಿಂದ ಏನೋ ತರಲ್ಲ ಸರ್. ಎಲ್ಲ ನ್ಯಾಚುರಲ್ಲಾಗಿಯೇ ಮನೇಲಿ ಪ್ರಿಪೇರ್ ಮಾಡ್ತೀವಿ. ಅಲ್ಲಿ ಹಳ್ಳೀಲಿ ಏನು ಸಿಗುತ್ತೆ, ಸೊಪ್ಪು ಏನು ಸಿಗುತ್ತೆ ಅದನ್ನು ನಾವು ಸೊಪ್ಪಿನ ಪಲ್ಯ ಆಗ್ಬೋದು, ಮುದ್ದೆ, ಅಂಬ್ಲಿ, ಈ ಥರದ್ದೆಲ್ಲ ನಾವು ಮನೇಲೇ ನ್ಯಾಚುರಲ್ಲಾಗಿ ಮಾಡ್ತೀವಿ ಸರ್. ನಾವು ಹೊರಗಡೆಯಿಂದ ಏನನ್ನು ಇದನ್ನ ತಂದು ನಾವು ಅದನ್ನು ಯೂಸ್ ಮಾಡಲ್ಲ. ಮನೇಲಿ ಹಳ್ಳಿಗಳಲ್ಲಿ ಏನು ಸಿಗುತ್ತೆ ಅದನ್ನು ಏನಿದೆ ಅದರಲ್ಲಿ ನಾವು ಪ್ರಿಪೇರ್ ಮಾಡ್ತೀವಿ ಸರ್.
ಅದನ್ನೇ ಭಾಳ ಚೆನ್ನಾಗಿದೆ ಅಂತ ಎಲ್ಲ ತುಂಬ ಸ್ವೀಕರಿಸ್ತಾರೆ. ನಮ್ಗೆ ಅದು ಭಾಳ ಖುಷಿ ಆಗುತ್ತೆ ಸರ್. ಅದು ನಮಗೆ ಅಂದರೆ ಈಗ ನಿಮ್ಮ ಬೊಮ್ಮೂರು ಅಗ್ರಹಾರದಲ್ಲಿ ಏನು ಸಿಗುತ್ತೆ ಸರ್? ಹೌದು, ತರಕಾರಿ ಎಲ್ಲಗಳ ಏನೇನು ಸಿಗುತ್ತೆ ಸರ್ ನ್ಯಾಚುರಲ್ ಆಗಿ ಅದನ್ನೇ ನಾವು ಯೂಸ್ ಮಾಡ್ತೀವಿ ಸರ್. ಅದನ್ನೇ ಬಳಸಿ ಅಡುಗೆ ಮಾಡ್ತೀವಿ ಸರ್. ಅಡುಗೆ ತಯಾರು ಮಾಡ್ತೀವಿ ಸರ್. ನಿಮ್ಮ ಅಡುಗೆಗೂ ಮನಸ್ಸಿಗೂ ಏನಾದ್ರು ಸಂಬಂಧ ಇದೆ ಅಂತ ಅನ್ಸುತ್ತಾ? ಸರ್ ಇದೆ ಸರ್. ನಮಗೆ ಈಗ ನಮ್ಮ ಅಡುಗೆ ಮಾಡಿ ಊಟ ಮಾಡಿ ಅವ್ರು ಖುಷಿ ಅಂದರೆ ಚೆನ್ನಾಗಿತ್ತು ಅಂತ ಹೇಳಿದಾಗ ನಮಗೆ ತುಂಬ ಖುಷಿ ಆಗುತ್ತೆ ಸರ್. ನಮಗೆ ಅವ್ರಿಗೆ ಹಾಗೇನೇ ಹೊಟ್ಟೆ ಹಸ್ಕೊಂಡು ಕಳ್ಸಕ್ಕೆ ನಮಗೆ ಇಷ್ಟ ಇರಲ್ಲ. ಅಲ್ಲಮ್ಮ, ಈಗ ನಿಮ್ಮ ಮನೆಗೆ ಎಷ್ಟೋ ಜನ ಈ ಕೌನ್ಸಿಲಿಂಗಿಗೋಸ್ಕರ ಬರ್ತಾರೆ. ಹೌದು ಸರ್. ಈಗ ಅವರು ಗಂಡ ಹೆಂಡ್ತಿನೇ ಇರ್ಬೋದು, ಅಪ್ಪ ಮಕ್ಕಳೇ ಇರ್ಬೋದು. ಹೌದು ಸರ್. ಅವರು ದೇಹ ಹತ್ರ ಇದ್ರು ಮನ್ಸು ಹತ್ರ ಇರಲ್ಲ. ಹೌದು ಸರ್. ಅಂಥವ್ರಿಗೆ ನೀವು ಮಾಡಾಕೋ ಅಡುಗೆಯಿಂದ ಅವ್ರ ಮನಸ್ಸಿನ ಮೇಲೆ ಏನಾದ್ರು ಪರಿಣಾಮ ಆಗುತ್ತೆ ಸರ್? ಆಗುತ್ತೆ ಸರ್, ಖುಷಿ ಆಗ್ತಾರೆ ಸರ್. ಈಗ ನಾವು ಈಗ ಒಟ್ಟಿಗೆ ಊಟಕ್ಕೆಲ್ಲ ಕೂರಿಸ್ಕೋತೀವಿ ನಮ್ಮ ಜೊತೆನೇ. ಕೂರಿಸ್ಕೊಂಡು ಊಟ ಮಾಡಬೇಕಾದ್ರೆ ಅವ್ರಿಗೊಬ್ರಿಗೊಬ್ರು ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ ಸರ್ ಊಟದ್ದು. ಆವಾಗ ಅವ್ರಿಗೆ ನಾವು ಅವ್ರ ಜೊತೆ ಇನ್ವಾಲ್ವ್ ಆಗಿ ನಾವು ಕೂರಿಸ್ಕೊಂಡು ನಮ್ಮ ಜೊತೆನೇ ಅವರಿಗೆ ಊಟನ ಜೊತೆನೇ ಮಾಡ್ತೀವಿ ಸರ್ ನಾವು. ಅವಾಗ ಅವರು ಖುಷಿಯಾಗಿ ಊಟ ಮಾಡ್ತಾರೆ ಸರ್ ನಮ್ಮ ಜೊತೆ. ಅವರನ್ನು ಇನ್ವಾಲ್ವ್ ಆಗಿ ಅವರು ಡಿಸ್ಕಸ್ ಮಾಡ್ತಾ ಊಟ ಮಾಡ್ತಾರೆ ಸರ್ ಅವರನ್ನು. ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವ ಸಾಮರ್ಥ್ಯ ಪಾಮ್ ಮರಗಳಿಗೆ ಇವೆ. ಯಾವುದೇ ಸಸ್ಯಜನ್ಯ ಎಣ್ಣೆಗಿಂತ ಈ ಪಾಮ್ ಹಣ್ಣು ಪ್ರತಿ ಎಕರೆಗೆ ಹೆಚ್ಚು ಉತ್ಪಾದನೆ ಕೊಡುತ್ತದೆ. ಈ ಪಾಮ್ ಹಣ್ಣುಗಳು ಬೇರೆ ಸಸ್ಯಜನ್ಯ ಹಣ್ಣುಗಳಿಗಿಂತ 10 ಪಟ್ಟು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಬೇರೆ ಬೆಳೆಗಿಂತ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬಹುದು. ಅಂತರ ಬೆಳೆ ಬೆಳೆದು ರೈತರು ತಮ್ಮ ಆದಾಯವನ್ನ ದುಪ್ಪಟ್ಟು ಮಾಡುತ್ತಿದ್ದಾರೆ. ಕರ್ನಾಟಕದ ಬೆಳಗಿ ಗ್ರಾಮದ ಬೀರಪ್ಪ ಅನ್ನೋ ರೈತ ಈ ಪಾಮ್ ಮರದ ಆರ್ಥಿಕ ನಿರೀಕ್ಷೆಯಿಂದ ಈ ಪಾಮ್ ಕೃಷಿ ಶುರು ಮಾಡಿದ್ದಾರೆ. ನಾನೀಗ 17 ವರ್ಷ ಬೆಳೆಯಾಕತ್ತೀನಲ್ಲ, ಈ ವೇಳೆ ಹಚ್ಚುಕಿತ ಪೂರ್ವದಲ್ಲೇ ಆಜುಬಾಜು ರೈತರು ನನಗಿದೊಂದು ಸ್ವಲ್ಪ ಯಾಕೋ ನೀವು ಮುಳ್ಳಿನ ಗಿಡ ಹಚ್ಚಬೇಡ, ಇದು ಭಾಳ ನಿನಗಿದು ಆಕತಿ, ಲಾಭದಾಯಕ ಅನಿಸೋದಿಲ್ಲ ಅಂತ ತಿಳ್ಕೊಂಡು ಹೇಳಿದರು. ಆದರೂ ನನಗೆ ತೋಟಗಾರಿಕೆ ಇಲಾಖೆಯವರು ಬಂದು ಇಲ್ಲ ನೀವು ಬೆಳೆದು ನೋಡ್ರಿ, ಇದು ಲಾಭಾಲಿಕ ನಮ್ಮನ್ನು ಕೇಳ್ರಿ ಅಂತೇಳಿ ಚಾಲೆಂಜ್ ಮಾಡಿದ್ರು ಅವರು. ನಾನು ಅವ್ರು ಹೇಳಿದ ಪ್ರಕಾರ ಚಲೋ ಇಳುವರಿ ತೆಗಿಯೋಕೆ ಪ್ರಯತ್ನ ಮಾಡಿದ್ದೆ. 3 ವರ್ಷದಿಂದ ನನಗೆ ಬೆಳೆ ಸ್ಟಾರ್ಟ್ ಆಯ್ತು ಕಟಾವು ಮಾಡೋಕೆ ಹಣ್ಣು. ಇವತ್ತಿನ ನಾನು 15 ದಿವಸಕ್ಕೊಮ್ಮೆ ಕಟಾವು ಮಾಡೋದು ನಿಲ್ಲಿಸಿಲ್ಲ. ನನಗೆ ಭಾಳ ಇದು ಕಬ್ಬಿನಕ್ಕಿಂತ ಲಾಭದಾಯಕ ಅನಿಸುತ್ತೆ ಅನ್ನೋದ್ರಿಂದ ಇದು ಚಲೋ ಬೆಳೆ ಆಗೈತೆ ನನಗಿದು. ಇದು ನನ್ನ ನೋಡಿ ಇನ್ನೂ ಸಾಕಷ್ಟು ಜನನು ಹಚ್ಚಾರ ಈಗ ರೈತರು ಆಜುಬಾಜು ಎಲ್ಲ. ಈಗ ನನಗೆ ಬ್ಯಾಡ ಅಂದ್ರೆ ರೈತರು ಇಳುವರಿ ಚಲೋ ಬರೋದ್ರಿಂದ ಒಳ್ಳೆ ಲಾಭದಾಯಕ ಬೆಳೆ ಅನಿಸೈತಿ. ಹೀಗಾಗಿ ಎಲ್ಲ ರೈತರು ಇದನ್ನು ಬೆಳೆಯೋಕೆ ಏನು ಅಡ್ಡಿ ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ಭಾರತ ಸರ್ಕಾರ ಎಣ್ಣೆ ತಾಳೆ ಸಸಿಗಳಿಗೆ ರೂಪಾಯಿ 20,000ರಿಂದ 29,000ವರೆಗೆ ಪ್ರತಿ ಹೆಕ್ಟರ್ಗೆ ಸಹಾಯಧನ ನೀಡಲಾಗುತ್ತಿದೆ. ಅಂತರ ಬೆಳೆ ಹಾಗೂ ಬೆಳೆಯ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಪ್ರತಿ ಹೆಕ್ಟರ್ಗೆ 42,000 ಸಹಾಯಧನವನ್ನು ನೀಡಲಾಗುತ್ತಿದೆ. ಜೊತೆಗೆ ಹನಿ ನೀರಾವರಿ ಅಳವಡಿಕೆಗೂ ಸಹ ಸಹಾಯಧನ ನೀಡಲಾಗುತ್ತಿದೆ. ಒಟ್ಟು ಪ್ರತಿ ಹೆಕ್ಟರ್ಗೆ 30,000 ಒಂದು ಸಹಾಯಧನ ನೀಡಲಾಗುತ್ತಿದೆ. ಜೊತೆಗೆ ಬೆಳೆ ಕಟಾವು ಯಂತ್ರ ಹಾಗೂ ಟ್ರ್ಯಾಕ್ಟರ್ ಟ್ರಾಲಿಗೂ ಸಹಿತ ಒಂದು ಸಹಾಯಧನ ನೀಡುವಂಥ ಒಂದು ಯೋಜನೆ ಈ ಒಂದು ತಾಳೆ ಬೆಳೆ ಯೋಜನೆಯಲ್ಲಿದೆ. ಪಾಮ್ ಕೃಷಿ ನಮ್ಮ ದೇಶದ ರೈತರಿಗೆ ಒಂದು ವರವಾಗಿದೆ. ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಸಮೃದ್ಧಿಯನ್ನು ಪಾಮ್ ಕೃಷಿಗಾರಿಕೆಯಿಂದ ಪಡೆಯಬಹುದು. ಈಗ ಔಷಧದ ತಯಾರಿಕೆ ಬಗ್ಗೆನೂ ನಿಮಗೆ ಜ್ಞಾನ ಇದೆಯಾ ಶಿವರಾಮ್? ಹೌದು ಸರ್. ಔಷಧಿಗಳು ಸರ್ ಮನೆ ಮದ್ದಲ್ಲಿ ನಮಗೆ ಈಗ ಎಷ್ಟೇ ವೈಜ್ಞಾನಿಕವಾಗಿ ಮುಂದುವರೆದಿದ್ರು ಇವತ್ತು ಲಿವರ್ ಸಂಬಂಧಪಟ್ಟಂಥ ಕಾಯಿಲೆಗಳಿಗೆ ನೆಲನಲ್ಲಿ ಭೂ ಆಮ್ಲ ಅಂತ ಹೇಳ್ತೀವಿ, ಅದು ನಮ್ಮಲ್ಲಿ ಕಳೆ ಸರ್. ಅದು ನಮ್ಮ ರೈತರಿಗೆ ಅದು ಗದ್ದೆ ಬದಲ್ಲಿ ಬೆಳೆಯುವಂಥ ಹೊಲದಲ್ಲಿ ಬೆಳೆಯುವಂಥ ಕಳೆ. ಆ ನೆಲೆನಲ್ಲಿನೇ ಇವತ್ತು ಲೀವ್ 52 ಅನ್ನೋ ಒಂದು ಹೆಸರಲ್ಲಿ ಮಾರ್ಕೆಟಲ್ಲಿ ಭಾಳ ಪ್ರಚಲಿತವಾದಂಥ ಔಷಧಿ. ಇಂಥ ಬೇಕಾದಷ್ಟು ಮನೆಮದ್ದುಗಳಿದೆ ಸರ್. ಅಲ್ಲ, ಈಗ ನೆಲದಲ್ಲಿ ಲಿವರ್ ಟಾನಿಕ್ ಅಂತ ಎಲ್ಲರೂ ಹೇಳ್ತಾರೆ, ಆದರೆ ಅದನ್ನು ಬಳಸೋದು ಹೇಗೆ ಅಂತ ಯಾರು ಹೇಳಲ್ಲ ಸರ್. ಅದನ್ನು ಒಂದಿಷ್ಟು ನಾವು ಅದರಲ್ಲಿ ಅಧ್ಯಯನ ಬೇಕು, ಅಥವಾ ಯಾರು ತಿಳುವಳಿಕೆ ಇರೋ ಹತ್ರ ತಿಳ್ಕೊಬೇಕು. ನೆಲದಲ್ಲಿ ಗಿಡನ ನಾವು ತೆಗೆಯುವಾಗಲೂ ಒಂದು ಗಿಡನ ನಾವೇನಂತ ಹೇಳಿದ್ರೆ ಅದಕ್ಕೆ ಆಯುರ್ವೇದ ಔಷಧಿಗಳನ್ನ ಎಲ್ಲರಿಗೂ ಮುಕ್ತವಾಗಿ ಹಂಚ್ಕೋಬಾರ್ದು ಅಂತ ಹೇಳಿರ್ತಾರೆ. ಯಾಕೆಂದ್ರೆ ಅದರ ರಹಸ್ಯ ಏನಂದ್ರೆ ಅದ್ರ ಪ್ರಭೇದನೇ ಹಾಳು ಮಾಡಿಬಿಡ್ತಾರೆ ಅನ್ನೋ ಉದ್ದೇಶಕ್ಕಾಗಿ ಅದನ್ನು ಒಂದಿಷ್ಟು ಗೌಪ್ಯವಾಗಿ ಇಟ್ಟಿರ್ತಾರೆ. ನಾವು ಪ್ರತಿಯೊಂದು ಗಿಡಮೂಲಿಕೆ ಔಷಧಿಗಳು ತರುವಾಗ ಅದರ ಒಂದು ಪೂರ್ತಿ ಸಂಕುಲಕ್ಕೆ ನಾವು ಅದಕ್ಕೆ ಹಾನಿಯಾಗದಂಗೆ ಎಷ್ಟು ಬೇಕಷ್ಟು ವಿಶೇಷವಾದ ನಕ್ಷತ್ರಗಳಿರುವಾಗ, ಸಿದ್ಧಿಯೋಗಗಳಿರುವಾಗ ತಂದು ಅದನ್ನು ನೆರಳಲ್ಲಿ ಒಣಗಿಸಿ ಅದರ ಒಂದು ಸಾರ ಏನಿರುತ್ತೆ ಅದರದ್ದು ಔಷಧಿ ಸಾರ ಹಾಳಾಗ್ದಂಗೆ ಅದನ್ನು ನಾವು ಮಾಡಬೇಕು ಸರ್. ಈಗ ಹಿಂದೆ ನಮಗೆ ಗ್ರಾಮೀಣದಲ್ಲಿ ನಾವು ಈ ಒನಕೆಯಲ್ಲಿ ಕುಟ್ಟಿ ನಾವು ಖಾರ ಮಸಾಲೆ ಪದಾರ್ಥಗಳನ್ನ ತಯಾರು ಮಾಡ್ತಿದ್ವಿ. ಸಾರಿಗೆ ಖಾರ ಕಡಿಯುವಾಗಲೂ ನಾವು ಕಡಗಲ್ಲಿಂದನೇ
ಕರಿತಿದ್ವಿ. ಅದು ಭಾಳ ರುಚಿಕರ ಆಗಿರೋದು. ಆಮೇಲೆ ಸೌದೆ ಅಡುಗೆನೂ ಅಷ್ಟೇ. ಆಮೇಲೆ ಸೌದೆ ಒಲೆಯಲ್ಲಿ ಕಾಯಿಸಿದ ನೀರು ಕೂಡ ಅಷ್ಟೇ ಭಾಳ ಹಿತವಾಗಿರೋದು. ಆದರೆ ಇವತ್ತೆಲ್ಲ ವಿಜ್ಞಾನ ಮುಂದುವರೆದು ಹಳ್ಳಿ ಸೊಗಡು ಬಿಟ್ಟು ಆರೋಗ್ಯನ ಕಳ್ಕೊಂಡು ಮಾತ್ರೆ ರೂಪದಲ್ಲಿ ಇವತ್ತು ನಾವು ಆರೋಗ್ಯನ ತಗೋತೀವಿ. ಅಲ್ಲ, ಈಗ ಅದನ್ನು ಮುಂದೆ ಒರೆಸ್ಲಿಲ್ಲ ನೀವು, ಇದನ್ನು ಏನು ಮಾಡಬೇಕು? ಅದನ್ನು ನೆಲನಲ್ಲಿ ತಗೋಬೇಕು ಸರ್. ನೆಲನಲ್ಲಿನ ನಾವು ನೆರಳಲ್ಲಿ ಒಣಗಿಸಿ ಅದನ್ನು ಚೂರ್ಣ ಮಾಡಬೇಕು. ಆದಷ್ಟು ನಾವು ಅದನ್ನು ಈ ಕುಟಾಣಿ ಅಂತ ಬರುತ್ತೆ ಅದರಲ್ಲಿ ಪುಡಿ ಮಾಡಿ ಚೂರ್ಣ ಮಾಡಿ ಅದನ್ನು ನಾವು ಒಂದು ಚಮಚ ನಾವು ಅದು ನೋಡಬೇಕು ಅವರ ಪ್ರಮಾಣ. ಅದು ಸ್ವಲ್ಪ ಹೀಟ್ ಆಗುತ್ತೆ. ಹೀಟ್ ಆಗೋದ್ರಿಂದ ಅದನ್ನೊಂದು ಎಷ್ಟು ಬೇಕಷ್ಟು ಮಜ್ಜಿಗೆಯಲ್ಲಿ ತೊಗೊಂಡ್ರೆ ಅಸಿಡಿಟಿ ಆಗಲ್ಲ. ನೇರವಾಗಿ ತೊಗೋಬಾರ್ದು. ಅದ್ರ ಜೊತೆಗೆ ಗಣಕೆ ಸೊಪ್ಪು ಅಂತೇಳಿ ಹೇಳ್ತೀವಿ. ಈ ಗಣಕೆ ಸೊಪ್ಪನ್ನು ಮಡಿಕೇರಿ ಕಡೆ ಕಾಕಿ ಸೊಪ್ಪು ಅಂತ ಹೇಳ್ತಾರೆ. ಅದು ಕೂಡ ಲಿವರ್ಗೆ ಭಾಳ ಉತ್ತಮವಾದಂಥ ಔಷಧಿ ಸರ್. ಗಣಕೆ ಸೊಪ್ಪು ಅದನ್ನೇ ನೇರವಾಗಿ ತಿನ್ಕೋಬಹುದು. ಖಂಡಿತ ಸರ್. ಈ ಥರದ್ದೆಲ್ಲ ಮಾಡ್ತಾರಲ್ಲ ಹಳ್ಳಿ ಕಡೆ. ಹೌದು, ಅದನ್ನು ಒಗ್ಗರಣೆ ಮಾಡಿ ಅನ್ನಕ್ಕೆ ಕಲಿಸ್ಕೊಂಡು ತಿಂತಾರೆ. ನಮ್ಮಲ್ಲಿ ತುಂಬ ರೈತಾಪಿ ವರ್ಗದವ್ರು ಕೆಲವರು ಕುಡಿತಾರೆ. ಕುಡಿಯೋದು ಅಂದರೆ ಅವ್ರಿಗೆ ಕಷ್ಟಪಟ್ಟು ಬೆಳಗಿಂದ ಹೊಲದಲ್ಲಿ ಶ್ರಮ ಮಾಡಿರ್ತಾರೆ, ಒಂದಿಷ್ಟು ಹವ್ಯಾಸಗಳಿರುತ್ತೆ. ಅದು ಆದರೂ ಅವರಲ್ಲಿ ಒಂದಿಷ್ಟು ಆರೋಗ್ಯ ಯಾಕೆ ಚೆನ್ನಾಗಿರುತ್ತೆ ಅಂದರೆ ಅವ್ರು ಈ ಥರ ಸೊಪ್ಪು ಸ್ವಾಭಾವಿಕವಾದ ಆಹಾರ ಪದಾರ್ಥಗಳನ್ನ ತಿಂತಾರೆ ಸರ್. ಅಂದರೂ ಕುಡಿಯೋದು ತಪ್ಪೇ ಬಿಡಿ ಅಲ್ವೇ ನಮ್ಮ? ಹೌದು ಸರ್, ಕುಡಿಯೋದು ತಪ್ಪೇನೆ ಸರ್. ಮತ್ತು ನೀವು ಹೇಳಬೇಕು. ಈಗ ಹೇಳಿ ಅಮ್ಮ, ಈಗ ಹೆಣ್ಮಕ್ಳು ನಿಮ್ಮಲ್ಲಿಗೆ ಬಂದಾಗ ಅವ್ರ ಜೊತೆ ಯಾವ ರೀತಿ ಮಾತಾಡ್ತೀರಿ? ಕೌನ್ಸಿಲಿಂಗ್ ಅಂತ ಅವ್ರು ಅಂದರು. ಹೌದು ಸರ್. ಆದರೆ ನೀವು ಯಾವ ರೀತಿ ಸಾಂತ್ವನ ಹೇಳ್ತೀರಿ? ಮತ್ತು ವಿಶೇಷವಾಗಿ ಇವತ್ತು ಹಳ್ಳಿ ಕಡೆನೇ ಸಮಸ್ಯೆಗಳು ಜಾಸ್ತಿ. ಹೌದು ಸರ್. ಹೌದು ಸರ್. ವ್ಯವಸಾಯ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ, ಮದುವೆ ಮಾಡ್ಕೊಂಡು ಬರ್ತಾರೆ. ಈಗ ದೊಡ್ಡ ಸಮಸ್ಯೆ ಅಂದರೆ ವ್ಯವಸಾಯ ಮಾಡೋ ಹುಡುಗರಿಗೆ ಹುಡುಗಿ ಸಿಕ್ಕಲ್ಲ. ಹೌದು ಸರ್. 108 ಸಮಸ್ಯೆಗಳಿದೆ. ಹಾಗೆ ಅದಕ್ಕೆ ಪರಿಹಾರ ಸೂಚಿಸೋ ಪ್ರಯತ್ನ ಮಾಡ್ತಿರ್ತಾವೆ ಸರ್. ನಮ್ಮ ಹತ್ರ ಬಂದವರಿಗೆ ಸರ್ ನಾವು ಅವರಿಗೆ ಸಾಂತ್ವನ ಹೇಳಿ ಅವ್ರ ಹತ್ರ ಮಾತಾಡಿ ನಾವು ಅವರು ಅಂದರೆ ಅವರು ಮುಕ್ತವಾಗಿರೋದು ಏನಾರು ಇದ್ದರೆ ನಮ್ಮ ಹತ್ರ ಹೇಳ್ಕೊತಾರೆ ಸರ್ ಅವರು. ಆವಾಗ ಒಬ್ರಿಗೊಬ್ರು ನಾವು ಮುಕ್ತವಾಗಿ ಒಬ್ರಿಗೊಬ್ರು ಮಾತಾಡಿದಾಗ ಅವ್ರ ಸಮಸ್ಯೆ ಏನು ಅನ್ನೋದು ಗೊತ್ತಾಗುತ್ತೆ ನಮಗೆ. ಆವಾಗ ಸರ್ ಅದಕ್ಕೆ ನಾವು ಏನಾದ್ರು ಪರಿಹಾರಗಳನ್ನ ಹೇಳ್ತೀವಿ ಸರ್. ಅಂದರೆ ಯಾರ ಕೈಲೂ ಹೇಳ್ಕೊಳಕ್ಕೆ ಆಗಲ್ಲ, ಆ ಥರ ಸಮಸ್ಯೆಗಳೆಲ್ಲ ಇರ್ತಾರೆ, ಮುಕ್ತವಾದ ಸಮಸ್ಯೆಯಲ್ಲಿ. ಆವಾಗ ನಮ್ಮ ಹತ್ರ ಬಂದಾಗ ನಾವು ಅವ್ರನ್ನ ನಮ್ಮ ಫ್ಯಾಮಿಲಿ ಎನ್ವೈರ್ನಮೆಂಟ್ ನಮ್ಮ ಕುಟುಂಬದವ್ರ ಥರನೇ ನಾವು ಅವ್ರನ್ನ ನೋಡಿದಾಗ ಅವ್ರು ನಮ್ಮ ಹತ್ರ ಮುಕ್ತವಾಗಿ ಮಾತಾಡ್ತಾರೆ. ಆವಾಗ ಸರ್ ನಾವು ಅವ್ರಿಗೆ ಸ್ವಲ್ಪ ಸಲಹೆಗಳನ್ನ ಹೇಳ್ತೀವಿ ಸರ್. ಅದನ್ನು ಅವರಿಗೆ ಈ ಯೋಗ ಮಾಡ್ತಿರಲ್ಲ ನೀವು? ಹಾಂ ಸರ್. ಯೋಗ ಅಂದರೆ ಅದು ಏನು ಥೆರಪಿಟಿಕ್ ಆಗಿ ಮಾಡ್ತೀರಾ? ಅಂದರೆ ಸಮಸ್ಯೆಗಳಿಗೆ ಪೂರಕವಾಗಿ ಆಸನ? ಹೌದು ಸರ್. ಒಂದೊಂದು ಎಲ್ಲ ಆಸನಗಳನ್ನು ಒಂದೊಂದು ಇದಕ್ಕೂ ಇರುತ್ತೆ ಸರ್. ಅದು ನಿಮಗೆ ಗೊತ್ತಿರೋ ಅಷ್ಟು ಹೇಳಿ ಅಮ್ಮ, ಯಾವ್ಯಾವ ಆಸನ ಯಾವ್ಯಾವ್ದಕ್ಕೆ ಅನುಕೂಲ ಆಗ್ಬೋದು? ಹಾಂ ಸರ್. ನಾವು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಹೆಲ್ತ್ ತುಂಬ ಇದಾಗಿಸುತ್ತೆ ಸರ್. ಅದರಲ್ಲಿ 12 ಆಸನಗಳು ಬರುತ್ತೆ. ಅದರಲ್ಲಿ ಎಲ್ಲ ಫಿಸಿಕಲಿ ಎಲ್ಲ ಬಾಡಿ ಎಲ್ಲ ಇದಕ್ಕೂ ಸೂರ್ಯ ನಮಸ್ಕಾರ ತುಂಬ ಒಳ್ಳೆಯದು ಸರ್. ಅದು ಸರ್ ನಮಗೆ ಕಟಿಬಸ್ತಿ ಅಂತ ಮಾಡ್ತೀವಿ ಸರ್. ಅದು ಕಟಿಬಸ್ತಿ ಅದು ಸರ್ ನಮಗೆ ಮಂಡಿ ನೋವಿಗೆ ಅಂತೇಳಿ ಕಟಿಬಸ್ತಿನ ಮಾಡ್ತೀವಿ ಸರ್ ನಮಗೆ. ಆಮೇಲೆ ವೃಕ್ಷಾಸನ ಅಂತ ಮಾಡ್ತೀವಿ ಸರ್. ಅದು ವೃಕ್ಷಾಸನ ಮಾಡೋದೇನೆಂದರೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಸರ್ ಅದು ನಮಗೆ. ಹಾಂ ಸರ್. ಅದು ಮತ್ತು ಪ್ರಾಣಾಯಾಮದಲ್ಲಿ ಸರ್ ಭ್ರಮರಿ ಪ್ರಾಣಾಯಾಮ ಅಂತ ಮಾಡ್ತೀವಿ ಸರ್. ಅದು ಭ್ರಮರಿ ಪ್ರಾಣಾಯಾಮದಲ್ಲಿ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಸರ್. ಅದು ಅದಕ್ಕೆ ಭ್ರಮರಿ ಮಾಡಿಸ್ತೀವಿ ನಾವು ಸರ್. ನಾಡಿ ಶೋಧನ ಅಂತ ಮಾಡಿಸ್ತೀವಿ. ತುಂಬ ಸೈನಸ್ ಪ್ರಾಬ್ಲಮ್ ಇದ್ದವರಿಗೆ ನಾಡಿ ಶೋಧನ ಪ್ರಾಣಾಯಾಮ ಮಾಡಿಸ್ತೀವಿ ಸರ್. ಅದು ತುಂಬ ಹೆಲ್ಪ್ ಆಗುತ್ತೆ ಸರ್ ಅವರಿಗೆ. ಯೋಗ ಪ್ರಾಣಾಯಾಮ ಧ್ಯಾನ ಸರ್, ಮೂರನ್ನು ಇದಕ್ಕೆ ನಾವು ಸೇರಿಸ್ಕೊಂಡು ಮಾಡಿಸ್ತೀವಿ ಸರ್. ಏನಾದ್ರು ಬಿಟ್ಟಿದ್ರೆ ಸೇರಿಸಿ ಶಿವರಾಮ್ ಅವರೇ. ಸರ್, ಈಗ ಮನುಷ್ಯನಿಗೆ ಮನಸ್ಸು ಭಾಳ ಇಂಪಾರ್ಟೆಂಟು ದೇಹದ ಜೊತೆಗೆ. ಒಂದಕ್ಕೊಂದು ಪೂರಕವಾಗಿರುತ್ತೆ ಸರ್. ಈಗ ಅವರು ಅಡುಗೆ ಮಾಡುವಾಗ ತಾವು ಹೇಳಿದ್ರಿ, ಈಗ ನಾವು ಒಣಗನೆ ಸೊಪ್ಪು, ಮರಸೊಪ್ಪು, ಗದ್ದೆ ಸೊಪ್ಪುಗಳಿಗೆ ಬ್ರಾಹ್ಮಿ ಚೂರ್ಣ ಅಂತ ಹೇಳ್ತೀವಿ, ಒಂದೆಲ್ಗ ಅಂತೀವಿ. ಬೇಕಾದಷ್ಟು ಗದ್ದೆ ಬೈಲಲ್ಲಿ ಸಿಗುತ್ತೆ. ಅದು ಬ್ರೈನ್ ಐಕ್ಯೂನ ಡೆವಲಪ್ ಮಾಡುತ್ತೆ, ಮನುಷ್ಯನ ಬುದ್ಧಿಮತ್ತೆನ ಅದು ಚುರುಕು ಮಾಡುತ್ತೆ. ಆದರೆ ಅದ್ರ ಮಾಹಿತಿ ಇಲ್ದಲೇ ನಮ್ಮವ್ರು ತಿನ್ನೋದಿಲ್ಲ. ಈ ಕಡ್ಡಣಿಗೆ ಸೊಪ್ಪು ಅಂತ ಹೇಳ್ತೀವಿ, ಅದು ಮಧು ನಾಶಿನಿಗಿಂತಲೂ ಭಾಳ ಎಫೆಕ್ಟಿವ್ ಆಗಿ ಡಯಾಬಿಟಿಕಲ್ಲಿ ಮಧುಮೇಹದಲ್ಲಿ ಕೆಲಸ ಮಾಡುತ್ತೆ. ಆದರೆ ಇದನ್ನು ನಾವು ತಾತ್ಸಾರ ಮಾಡ್ತೀವಿ. ನಮ್ಮ ಬೈಲಲ್ಲಿ ಸಿಗುವಂಥ ಪ್ರಕೃತಿ ಸ್ವಭಾವದ ಔಷಧಿಗಳನ್ನ ಬಿಟ್ಟು ನಾವು ಈ ಮಾತ್ರೆ ರೂಪದಲ್ಲಿ ಒಂದು ರಾಸಾಯನಿಕಗಳನ್ನ ಮಾಡಿರೋವಂಥದ್ದನ್ನ ನಾವು ಇವತ್ತು ಕಂಪ್ನಿಗಳ ಒಂದು ಪ್ರಚಾರಕ್ಕೆ ಬಿದ್ದು ನಾವು ತಗೋತಾ ಇದ್ದೀವಿ ಸರ್. ಈಗ ಹಿಂದೆ ಎಲ್ಲ ನೋಡಿ ಖಾರ ಕಡಿಯೋರು, ಒನಕೆ ಮತ್ತು ನೆಲ ಒರೆಸೋದ್ರಿಂದ ಹಿಡಿದು ಮಜ್ಜಿಗೆ ಕಡಿಯೋದು, ಅವರಿಗೆ ಹೆಣ್ಮಕ್ಳಿಗೆ ಯಾವುದೇ ಥರದಲ್ಲಿ ಸಮಸ್ಯೆಗಳು ಜಾಸ್ತಿ ಇರ್ತಿರಲಿಲ್ಲ. 8-10 ಮಕ್ಕಳನ್ನ ಅಡಿಯೋರು. ಈಗಲೂ ಹಿಂದಿನ ದಿವಸ ಗದ್ದೆ ನಾಟಿ ಮಾಡಿ ಬಂದು ಮಾರನೇ ದಿವಸ ಹೆಣ್ಮಕ್ಳು ಅಡ್ದಿರೋರುಂಟು.
ಆದರೆ ಇವತ್ತು ಅವರು ಫಸ್ಟ್ನೇ ಚೆಕಪ್ಪಿಗೆ ಹೋಗುವಾಗಲೇ ಇದು ಸಿಸೇರಿಯನ್ ಅಂತೇಳಿ ನಿರ್ಧಾರ ಮಾಡುವಂಥ ಒಂದು ದುಸ್ಥಿತಿ ಬಂದಿದೆ. ಭೂಮಿ ಫಲವತ್ತೆ ಕಳ್ಕೊಳ್ತಲ್ಲ, ಹಂಗೆ ಹೆಣ್ಮಕ್ಳಲ್ಲಿ ಪುಷ್ಟಿನೇ ಇಲ್ಲ. ಈಗ ನೀವು ಕಾಲೇಜ್ ಮಕ್ಕಳುಗಳನ್ನ ನೋಡ್ಬೋದು, ಬಸ್ ಸ್ಟ್ಯಾಂಡ್ಗಳಲ್ಲಿ ಮಧ್ಯಾಹ್ನದ ಊಟದ ಸಮಯದಲ್ಲಿ ಅವರು ಒಂದಿಷ್ಟು ಜಂಕ್ ಫುಡ್ಗಳನ್ನ ಬರೀ ಅವರು ಈ ಕರೆದಿರೋಂಥ ಗೋಬಿ ಮಂಚೂರಿ, ಪಾನಿಪುರಿ, ಮಟ್ಕಾಪುರಿ ಇವನ್ನೇ ತಿಂತವೆ. ಈ ಮೊಳಕೆ ಕಾಳುಗಳು, ಹಿಂದೆ ನಮ್ಮಲ್ಲಿರೋಂಥ ಬಸ್ಸಾರುಗಳು, ಈ ಸೊಪ್ಪು ಇವನ್ನೆಲ್ಲ ಬಿಟ್ಟಿದ್ದಾರೆ. ಇವತ್ತು ಒಂದಿಷ್ಟು ಏನು ಆಧುನಿಕತೆ ಅನ್ನೋ ಹೆಸರಲ್ಲಿ ಅವರ ಒಂದು ನಿಜವಾದಂಥ ಸ್ವಾಭಾವಿಕವಾದ ಗುಣನ ಕರ್ಕೊಂಡು ಆರೋಗ್ಯ ಕಳ್ಕೊತಾ ಇದ್ದೀವಿ ಸರ್. ಅಲ್ಲ, ಈಗ ಯೋಗ, ಧ್ಯಾನ ಇದನ್ನೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ತುಂಬ ಯಶಸ್ವಿಯಾಗಿ ಅಳವಡಿಸ್ಕೋಬೋದು, ಮಾಡಬಹುದು ಅಂತ ಅನಿಸುತ್ತೆ ತಮಗೆ? ಸರ್ ಖಂಡಿತ ಬೇಕು ಸರ್. ಈಗ ಇದು ಕ್ರಮಬದ್ಧವಾದಂಥ ಆಸನ ಅಂತ ಹೇಳಿದ್ರೆ ಪತಂಜಲಿ ಯೋಗ ಸೂತ್ರದಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ. ಎಲ್ಲರೂ ಉಸಿರಾಡ್ತಾರೆ, ಆದರೆ ಆಮೇನೂ ಉಸಿರಾಡುತ್ತೆ, ಬೇರೆ ಇನ್ನೊಂದು ಪ್ರಾಣಿನೂ ಉಸಿರಾಡುತ್ತೆ, ಆಮೇಲೆ ದೀರ್ಘಾಯುಷ್ಯವಾಗಿ ಬಾಳುತ್ತೆ. ಯಾಕೆ ಅಂತ ಹೇಳಿದ್ರೆ ಅದರ ಉಸಿರಾಟ ಕ್ರಮಬದ್ಧವಾಗಿರುತ್ತೆ. ಈ ಮನುಷ್ಯ ಕೂಡ ತನ್ನ ಎಲ್ಲ ಒತ್ತಡ, ತನ್ನ ಎಲ್ಲ ಆತಂಕ, ತನ್ನ ಸಮಸ್ಯೆಗಳಿಗೆ ಉಸಿರಾಟ ನೇರವಾದ ಕಾರಣ ಇರುತ್ತೆ. ಈ ನಿಮ್ಮಲ್ಲಿ ನೀವು ಹೆಚ್ಚು ಕೋಪ ಬಂದಾಗ ನಿಮ್ಮ ಉಸಿರಾಟ ತುಂಬ ಏರಿಳಿತ ಇರುತ್ತೆ. ನೀವು ಶಾಂತವಾಗಿದ್ದಾಗ ನಿಮ್ಮ ಉಸಿರಾಟ ಭಾಳ ನಿರಾಳವಾಗಿರುತ್ತೆ. ಈ ಉಸಿರಾಟನ ನಾವು ಅದಕ್ಕೊಂದು ಆಯಾಮ ಕೊಟ್ಟು ನಾವು ಒಂದು 20 ನಿಮಿಷ ನಾವು ಅದಕ್ಕೆ ಸಮಯ ಕೊಟ್ಟು ಧ್ಯಾನ ಮಾಡೋದು ಅಂದರೆ ಬೇರೆ ಏನು ವಿಶೇಷವಾಗಿ ಮಂತ್ರ ಹೇಳಬೇಕು, ಶ್ಲೋಕ ಹೇಳಬೇಕು, ಸ್ನಾನ ಮಡಿ ಮೈಲಿಗೆ ಏನೂ ಇಲ್ಲ ಸರ್. ನಮಗೇನಿದ್ರು ಈ ದೇಹಕ್ಕೆ ಸ್ನಾನ, ಮನಸ್ಸಿಗೇನು ಸ್ನಾನ ಇಲ್ಲ. ರೈತರಿಗೆ ಯಾವಾಗಲೂ ಸ್ನಾನ, ಬಿಸಿಲಲ್ಲಿ ಬೆವರು ಇಳಿಬೇಕು, ಬೆವರು ಸುರಿಸ್ಬೇಕು, ಅದೇ ಸ್ನಾನ. ಅದಕ್ಕೆ ಸೂರ್ಯ ಸ್ನಾನ ಅಂತ ಹೇಳ್ತಾರೆ. ಈ ಜಲ ಸ್ನಾನ ಎಲ್ಲ ಬರೀ ನೀರು ಹೊಯ್ಕೊಳ್ಳೋದು ಅಷ್ಟೇ ಕೆಲಸ ಇದು. ಹಂಗಾಗಿ ನಮಗೆ ಈ ಸುಮ್ಮನೆ ಒಂದು ಕಡೆ ಕೂರೋದೇ ಧ್ಯಾನ, ಸುಮ್ಮನೆ ಕೂರೋದೇ ಧ್ಯಾನ, ತೆಪ್ಪಗಿರೋಕ್ಕೆ ಬರಲ್ಲ ಸರ್ ನಮಗೆ. ಅದಕ್ಕೆ ಈ ಸತ್ಯಕಾಮ್ ಅವರು ಅಂತೇಳಿ ಹಿರಿಯ ಸಾಹಿತಿಯವರು, ಅವರ ಒಂದು ಗದ್ಗೆಯಲ್ಲಿ ಸುಮ್ಮನೆ ಅಂತ ಬರೆದಿದ್ದಾರೆ. ಈ ಸುಮ್ಮನೆ ಅನ್ನೋದು ಏನು ಅಂತ ಹೇಳಿದ್ರೆ ಸುಮ್ಮನೆ ಇರೋದೇ ಒಂದು ಧ್ಯಾನ ಸರ್. ಏನೂ ಮಾಡ್ದಲೆ ಸುಮ್ಮನೆ ಇರೋದೇ ಗೊತ್ತಿರಲ್ಲ ಸರ್. ಸುಮ್ಮನೆ ಇರೋದೇ ಒಂದು ವಿದ್ಯೆ. ಈಗ ಹಿಂದೆ ನೋಡ್ಬೋದು, ದೊಡ್ಡ ದೊಡ್ಡ ಕುಟುಂಬದಲ್ಲಿ, ಅವಿಭಕ್ತ ಕುಟುಂಬದಲ್ಲಿ 20-25 ಜನ ಇದ್ದರೂ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಹಗ್ಗದ ಮಂಚಲ್ಲಿ ಹಿರಿಕರು ಒಂದು ಹಿರಿ ತಲೆ ಇರೋದು. ಅದು ಸುಮ್ಮನೆ ಇರೋದು, ಯಾವಾಗಲೂ ಸುಮ್ಮನೆ ಗಮನಿಸ್ತಾ ಇರೋದು. ತನ್ನ ಮಕ್ಕಳು ಮೊಮ್ಮಕ್ಕಳು ಜಮೀನು ಹೆಂಗೆ ನೋಡ್ತಾವ್ರೆ, ಎಲ್ಲೋ ಮಧ್ಯೆ ಒಂದೊಂದು ಮಾತನ್ನು ಒಂದೊಂದು ಬಾಣ ಬಿಟ್ಟಂಗೆ ಬಿಡೋರು ಸರ್. ಅದೇ ಶಾಸನ ಆಗ್ಬಿಡೋದು. ಮೇಡಮ್, ನಿಮಗೆ ಗೊತ್ತಾ ಬೆರಕೆ ಸೊಪ್ಪನ್ನೆಲ್ಲ ಗುರ್ತಿಸೋಕ್ಕೆ? ಗದ್ದೆ ಹಳ್ಳ ಕರ್ಕೊಂಡು ಹೋದ್ರೆ ಸೊಪ್ಪುಗಳನ್ನೆಲ್ಲ ಗುರ್ತಿಸ್ತೀರಾ? ಸರ್ ಗೊತ್ತಾಗುತ್ತೆ ಸರ್ ನನಗೆ. ಏನೇನು ಸೊಪ್ಪು ಗುರ್ತಿಸೋಕೆ ಬರುತ್ತೆ? ಮಲೆನಾಡು ಸೊಪ್ಪುಗಳು, ಈ ಕಡೆ ಬಯಲುಸೀಮೆ ಸೊಪ್ಪುಗಳು ಎಲ್ಲ? ಸರ್ ನಮಗೆ ಸರ್ ಗಣಕೆ ಸೊಪ್ಪು ಗೊತ್ತು ಮಾಡ್ತೀನಿ, ಮತ್ತು ಕಡ್ಗಣೆ ಸೊಪ್ಪು ಅಂತ ಹೇಳ್ತಾರೆ, ಮತ್ತು ಕೆಸ ಅಂತ ಹೇಳ್ತಾರೆ ಸರ್. ನಮ್ಮ ಮಲೆನಾಡಲ್ಲಿ ಕೆಸ ಜಾಸ್ತಿ ಸರ್. ಈಗ ಚಳಿಗಾಲದಲ್ಲಿ ಅದು ಕೆಸ ತುಂಬ ಒಳ್ಳೆಯದು ಅಂತ, ಚಳಿ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಹೀಟ್ ಇರುತ್ತೆ ಅಂತ ಕೆಸನ ಸೊಪ್ಪಿಂದು ಪಲ್ಯ ಎಲ್ಲ ಮಾಡ್ತಾರೆ ಸರ್. ಅಣಬೆ ಅಂತ ಬರುತ್ತೆ ಸರ್, ಅದು ಈಗ ಮಳೆಗಾಲದಲ್ಲೇ ಅದು ಬರೋದು ಅಣಬೆ. ಗುಡುಗುಡು ಅಣಬೆ ಅಂತಾರಲ್ಲ ಅದ? ಹಾಂ ಸರ್, ಮೊಟ್ಟೆ ಅಣಬೆ ಅಂತ ಬರುತ್ತೆ ಸರ್. ಅದು ಮೊಟ್ಟೆ ಅಣಬೆ ಅಂತ ಬರುತ್ತೆ. ಅದರಲ್ಲೇನೆ ಅಣಬೆಲೇನೆ ತುಂಬ ಅದು ನ್ಯಾಚುರಲ್ ಆಗಿ ಇವಾಗೆಲ್ಲ ಅದನ್ನು ಫಾರಮ್ ಮಾಡಿ ಎಲ್ಲ ಅದೆಲ್ಲ ಮಾಡ್ತಾರೆ. ನಮಗೆಲ್ಲ ಹಳ್ಳಿಗಳಲ್ಲಿ ಅಲ್ಲೆಲ್ಲ ನಮಗೆ ಗದ್ದೆ ಬಯಲಲ್ಲೆಲ್ಲ ಅಣಬೆ ನ್ಯಾಚುರಲ್ಲಾಗಿ ಅದೇನೇ ಹುಟ್ಟಿರೋದು ಸರ್. ಅಣಬೆ ಅಂದ್ರೆ ತಿನ್ನೋದು ಯಾವುದು, ತಿನ್ನಬಾರದು ಯಾವುದು ಸರ್ ಅದು ಗೊತ್ತಾಗುತ್ತೆ ಸರ್. ಅದು ಗೊತ್ತಾಗುತ್ತೆ ಸರ್. ಮೊಟ್ಟೆ ಅಣಬೆ ಅಂತ ಬರುತ್ತೆ. ಅದನ್ನ ಅಂದ್ರೆ ಕೆಲವು ಅಣಬೆ ಮುಟ್ಟದಾಗ್ಲೇನೆ ಅದು ಎಲ್ಲ ಕೆಳಗಡೆ ಎಲ್ಲ ಬಿದ್ದೋಗ್ಬಿಡುತ್ತೆ. ಅದು ಒಳ್ಳೆ ಅಣಬೆ ಅಲ್ಲ ಸರ್. ಮೊಟ್ಟೆ ಅಣಬೆ ಅಂತ ಬರುತ್ತೆ. ಅದೆಲ್ಲ ಆ ಥರದ್ದೆಲ್ಲ ಅಣಬೆ ಎಲ್ಲ ಮಾಡ್ತಾರೆ ನ್ಯಾಚುರಲ್ ಆಗಿ. ಹೊಲದ ಹತ್ರ ಎಲ್ಲ ಅದು ಬೆಳೆಯುತ್ತೆ ಸರ್. ಏನು ತರಕಾರಿ ಇಲ್ಲ ಅಂದ್ರೆ ಒಂದ್ಸರಿ ಗದ್ದೆ ಬಯಲು ಸರ್, ಗದ್ದೆ ಬಯಲಿಗೆ ಹೋಗಿ ಬಂದ್ಬಿಟ್ರೆ ಎಲ್ಲ ನಮ್ಗೆ ಸೊಪ್ಪುಗಳು ಏನೇನು ಸಿಗುತ್ತೆ ನಮಗೆ ತಿನ್ನ ಅಂತ ಸೊಪ್ಪುಗಳನ್ನ ತಂದು ಒಂದೆಲಗ ಅದೆಲ್ಲ ನಾವು ಒಂದು ರೌಂಡ್ ಗದ್ದೆ ಸುತ್ತಾಡ್ಕೊಂಡು ಬಂದರೆ ನಾವು ಮನೇಲಿ ಪಲ್ಯ ಎಲ್ಲ ಮಾಡ್ಬೋದು ಸರ್. ನ್ಯಾಚುರಲ್ ಔಷಧಿಗಳನ್ನು ತಯಾರಿಸ್ತೀರಾ ಶಿವರಾಮ್ ಅವರೇ ತಾವು? ಹಾಂ ಸರ್, ಕೆಲವು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದ ಹೃದಯದ ಕಾಯಿಲೆಗಳಿಗೆ ನಮ್ಮಲ್ಲಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಆರೋಗ್ಯಕ್ಕೆ ಎರಡು ಜೀವನ ಶೈಲಿ. ಒಂದು, ನಾವು ಬಳಸ್ತಾ ಇರೋ ಎಣ್ಣೆ ಇದೆಯಲ್ಲ ಸರ್, ಈ ಎಣ್ಣೆ ಪದಾರ್ಥಗಳೇ ಸರಿ ಇಲ್ಲ ಸರ್, ಜಿಡ್ಡಿನ ಪದಾರ್ಥಗಳು. ಇದಕ್ಕೆ ನಾವು ಸ್ವಾಭಾವಿಕವಾದಂಥ ನಮ್ಮ ತೆಂಗಿನೆಣ್ಣೆ ಬಳಸ್ಬೋದು. ಆದರೆ ಇವತ್ತು ದೊಡ್ಡ ದೊಡ್ಡ ಕಂಪ್ನಿಗಳು ತೆಂಗಿನೆಣ್ಣೆ ಮೇಲೆ ಭಾಳ ಅಪಪ್ರಚಾರ ಮಾಡಿಬಿಟ್ಟಿದ್ದಾವೆ. ತೆಂಗು ನಿಮಗೆ ಅದರ ತಲೆಯಿಂದ ಬುಡದವರೆಗೂ ಎಲ್ಲ ಥರದಲ್ಲೂ ರೈತನಿಗೆ ಉಪಯೋಗ ಆಗುತ್ತೆ ಸರ್. ಆದರೆ ಆ ತೆಂಗಿನೆಣ್ಣೆನೇ ಇವತ್ತು ಕೊಲೆಸ್ಟ್ರಾಲು ಅನ್ನೋಂಥ ಒಂದು ಅಪವಾದ ಹೊತ್ಕೊಂಡ್ಬಿಟ್ಟಿದೆ. ಇವತ್ತು ನಾವು ಕೋವಿಡ್ ಸಮಯದಲ್ಲಿ ನೋಡ್ಬೋದು, ಕೇರಳದಲ್ಲಿ ತುಂಬ ಹಿರಿಕರು ಕೂಡ ಕೋವಿಡಿಂದ ಅದರಿಂದ ಹೊರಗಡೆ ಬಂದರು, ಹುಷಾರಾದರು.
ಆ ಹಿರೀ ಜೀವಗಳು ಯಾಕೆ ಹುಷಾರಾದರು ಅಂದರೆ ಅವರು ತೆಂಗಿನ ಎಣ್ಣೆಯನ್ನು ಭಾಳ ಬಳಸ್ತಾರೆ. ಅವರು ಮಂಗಳೂರು ಕಡೆ ಕೇರಳದಲ್ಲಿ ಅವರ ಆಯುಸ್ಸು ಜಾಸ್ತಿ, ಅವ್ರ ಚರ್ಮದ ಒಂದು ಕಳೆ ಕಾಂತಿನೂ ಚೆನ್ನಾಗಿರುತ್ತೆ. ಆದರೆ ನಮ್ಮಲ್ಲಿ ಏನಾಗಿದೆ, ತೆಂಗಿನ ಎಣ್ಣೆ ಅನ್ನೋದು ಕೊಲೆಸ್ಟ್ರಾಲು, ಅದು ಫ್ಯಾಟು ಅನ್ನೋದು ಒಂದು ಭಾವನೆ ಬಂದಿದೆ. ನಾವು ಹಿಂದೆ ಎಲ್ಲ ಹಾಲನ್ನು ಕೂಡ ತೆಂಗಿನ ಹಾಲೇ ಮಾಡ್ಕೋತಾ ಇದ್ವಿ, ಬೇರೆ ಬೇರೆ ಸಿಹಿಗಳು ಮಾಡುವಾಗ ಕಾಯಿ ಹಾಲು ಅಂತೇಳಿ ಮಾಡ್ತಾಯಿದ್ವಿ. ಇವಾಗ ಏನಾಗಿದೆ, ತೆಂಗನ್ನು ತಿನ್ನಬಾರ್ದು ಅನ್ನೋಂಥ ಒಂದು ಅಪಪ್ರಚಾರ ಬಂದಿದೆ ಸರ್. ಆಯಿತು, ನೀವೇನೋ ಹೇಳಿದ್ರಿ, ಏನು ಹೃದಯದ ಔಷಧಿ ಅಂತ. ಸರ್ ಹೃದಯದ ಔಷಧಿ ಸರ್, ನಮ್ಮಲ್ಲಿ ಏನು ಮನೆಯಲ್ಲೇ ಸಿಗುವಂಥ ಬೆಳ್ಳುಳ್ಳಿ, ಶುಂಠಿ, ನಿಂಬೆಹಣ್ಣು ಮತ್ತು ಪುನರ್ಪುಳಿ ಅಂತೇಳಿ ಒಂದು ಹುಳಿ ಬರುತ್ತೆ ಸರ್. ಆ ಹುಳಿ ಅದ್ರ ಜೊತೆ ಮಲೆನಾಡಿನ ಹುಳಿ, ಅದು ಮಲೆನಾಡಿನ ಹುಳಿ. ಮಲೆನಾಡು ಕಡೆ ಎಲ್ಲ ಹುಣಸೆ ಹಣ್ಣು ಬಳಸ್ತಾರೆ. ಹೌದು ಸರ್. ಆ ಮಲೆನಾಡಲ್ಲಿ ಹೆಚ್ಚು ಮಾಂಸಾಹಾರಿಗಳು, ಅವ್ರು ಹೆಚ್ಚು ಮಾಂಸಾಹಾರ ಮಾಡಿದ್ರೂ ಕೂಡ ಆ ಹುಳಿ ಬಳಸೋದ್ರಿಂದ ಅದರಲ್ಲಿರುವಂಥ ಫ್ಯಾಟ್ ಕಂಟೆಂಟು LDL ಕೊಲೆಸ್ಟ್ರಾಲು ಡಿಸಿಂಟಿಗ್ರೇಟ್ ಆಗಿಬಿಡುತ್ತೆ, ಒಡೆದಾಕುತ್ತೆ. ಹಾಗಾಗಿ ಮಡಿಕೇರಿ ಭಾಗದಲ್ಲಿ ಎಲ್ಲ ಹೆಚ್ಚು ಮಾಂಸಾಹಾರಿಗಳಾದರೂ ಕೂಡ ಅವರ ಆರೋಗ್ಯ ಜೀವನ ಚೆನ್ನಾಗಿರುತ್ತೆ. ಯಾಕೆಂದರೆ ಆ ಪುನರ್ಪುಳಿ ಅಲ್ಲಿ ಅದರಲ್ಲಿರುವಂಥ ಫ್ಯಾಟನ್ನು, ಕೊಲೆಸ್ಟ್ರಾಲ್ನ ಒಡೆದಾಕುತ್ತೆ ಸರ್. ಹೀಗೆ ಹಲವಾರು ವಿಶೇಷಗಳಿದೆ ನಮ್ಮಲ್ಲಿ. ಇದನ್ನೆಲ್ಲ ನಾನು ಸೇರಿಸಿ ಇದ್ರ ಜೊತೆಗೆ ಇನ್ನೂ ಒಂದೆರಡು ಮತ್ತಿ ಮರ ಅಂತ ಹೇಳ್ತೀವಿ, ನೀರ್ಮತ್ತಿ ಅಂತೇಳಿ ನಮ್ಮಲ್ಲಿ. ಆ ಮತ್ತಿ ಮರ ಚಕ್ಕೆ, ಅದನ್ನ ಹಾಂ ಸರ್, ಒಳೆ ಮತ್ತಿ. ಆ ಒಳೆ ಮತ್ತಿ ಭಾಳ ಚೇಗಾಗಿರುತ್ತೆ ಮರ. ಅದನ್ನು ಅರ್ಜುನಾರಿಷ್ಟ ಅಂತೇಳಿ ಮಾರ್ಕೆಟಲ್ಲಿ ಅದರದ್ದೊಂದು ಹೃದಯಕ್ಕೆ ಸಂಬಂಧಪಟ್ಟಿದ್ದ ಔಷಧಿ ಇದೆ. ಇದನ್ನೆಲ್ಲ ಸೇರಿಸಿ ನಾನೊಂದು ಔಷಧಿ ತಯಾರು ಮಾಡ್ತೀನಿ, ಹೃದಯ ಸಂಜೀವಿನಿ ಅಂತೇಳಿ ಅದಕ್ಕೆ ಹೆಸರಿಟ್ಟಿದ್ದೀನಿ. ಅದು ಹಿರಿಕರಿಗೆ, ಯಾರಿಗೆ ಆಪ್ರೇಷನ್ ಮಾಡೋಕ್ಕೆ ಆಗೋದಿಲ್ಲ, ಅಶಕ್ತಿ ಇರ್ತಾರೆ, ಅವರಿಗೆ ಒಂದಿಷ್ಟು ಅವರ ಜೀವನ ಶೈಲಿನ ಅದು ಉತ್ತಮ ಮಾಡುತ್ತೆ, ಒಂದಿಷ್ಟು ಲವಲವಿಕೆಯಿಂದ ಕೆಲಸ ಮಾಡ್ತಾರೆ, ಒಂದಿಷ್ಟು ಭರವಸೆ ಮೂಡಿಸುತ್ತೆ ಸರ್. ಅದು ನೀವು ಔಷಧ ತಯಾರಿಕೆನಲ್ಲಿ ಏನಾದ್ರು ಭಾಗವಹಿಸ್ತೀರಾ ಕುಸುಮಾ ಮೇಡಮ್? ಸರ್, ಏನೇನು ಮಾಡ್ಕೊಡ್ತೀರಿ ಯಜಮಾನ್ರಿಗೆ? ಸರ್ ನಾವು ಸರ್ ಎಲ್ಲ ಮಾಡ್ಕೊಡ್ತೀನಿ ಸರ್ ಅವರಿಗೆ. ಹೌದಾ? ಹಾಂ ಸರ್, ನಾವು ಇಬ್ಬರೇ ಸೇರೇನೆ ಎಲ್ಲ ಮಾಡ್ತೀವಿ ಸರ್. ಅದು ಔಷಧಿ ಎಲ್ಲ ಪ್ರಿಪೇರ್ ಮಾಡ್ತೀವಿ, ಬೆಳ್ಳುಳ್ಳಿ ಎಲ್ಲ ಸುಲಿಯೋದು ತುಂಬ ಪ್ರೊಸೀಜರ್ ಇದೆ ಸರ್ ಅದು. ಹಾಗಾಗಿ ನಾವು ಇಬ್ಬರು ಸೇರಿ ಮನೇಲೇ ತಯಾರು ಮಾಡ್ತೀವಿ ಸರ್ ನಾವು. ಅಂದರೆ ಔಷಧ ತಯಾರು ಮಾಡೋದು ಹೆಂಗೆ ಅಂತ ನಿಮಗೂ ಹೇಳ್ಕೊಟ್ಟಿದ್ದಾರೆ? ಹಾಂ ಸರ್, ಗೊತ್ತು ಸರ್, ಎಲ್ಲ ಮಾಡ್ತೀವಿ ಸರ್. ಸರ್, ಈಗ ಚಿಕಿತ್ಸೆನಲ್ಲೂ ಈಗ ತಾವೇ ಹೇಳಿದ್ರಿ, ಯೋಗ, ಧ್ಯಾನ ಮತ್ತೇನು ಕೌನ್ಸಿಲಿಂಗ್ ಅಂತ ಅಲ್ವಾ? ಬೇರೆ ಬೇರೆ ಯಾವ್ದಾದ್ರು ಚಿಕಿತ್ಸಾ ಪದ್ಧತಿಗಳನ್ನು ಕಲ್ತ್ಕೊಂಡಿದ್ದೀರ ತಾವು? ಸರ್, ನಾನು ಬೇರೆ ಬೇರೆ ಹೀಲಿಂಗ್ ಬರುತ್ತೆ, ಪ್ರಾಣಿಕ್ ಹೀಲಿಂಗ್ ಅಂತ ಬರುತ್ತೆ, ರೇಖಿ ಹೀಲಿಂಗ್ ಅಂತ ಇರುತ್ತೆ, ಕ್ರಿಸ್ಟಲ್ ಹೀಲಿಂಗ್, ಕೆಲವೊಂದು ವಿಶೇಷವಾದ ರತ್ನಗಳನ್ನು ಬಳಸಿ ಹೀಲಿಂಗ್ ಮಾಡ್ತೀವಿ, ಮ್ಯೂಸಿಕ್ ಥೆರಪಿ ಅಂತ ಹೇಳ್ತೀವಿ, ಕೆಲವೊಂದು ವಿಶೇಷವಾದಂಥ ಶಬ್ದಗಳನ್ನ ಹೊರಡಿಸಿ ಆ ಶಬ್ದಗಳಿಂದ ಮನುಷ್ಯನ ನಾಡಿಗಳನ್ನು, ಅದರ ವಿರುದ್ಧ ಒತ್ತಡವನ್ನು ನಿವಾರಣೆ ಮಾಡುವಂಥ ಥೆರಪಿಗಳನ್ನ ನಾನು ಕಂಡುಕೊಂಡಿದ್ದೀನಿ. ಏನು ನಮ್ಮ ಸನಾತನ ಧರ್ಮದಲ್ಲಿ, ನಮ್ಮ ಪರಂಪರೆಯಲ್ಲಿ ಏನಿದೆ, ಈ ಪರ್ಯಾಯ ಚಿಕಿತ್ಸೆಯಲ್ಲಿ ನಾನು ಹೆಚ್ಚು ಕೆಲಸ ಮಾಡಿದ್ದೀನಿ ಸರ್. ಇದಕ್ಕೆ ನನಗೊಂದು ರಾಷ್ಟ್ರ ಮಟ್ಟದಲ್ಲಿ ನನಗೊಂದು ಪರಿಗಣನೆ ಮಾಡಿ ನನಗೊಂದು ಸನ್ಮಾನನೂ ಆಗಿದೆ ಸರ್. ಪರ್ಯಾಯ ಚಿಕಿತ್ಸೆಗಳಿಗೆ ಸಂಬಂಧಪಟ್ಟಂತ ಕೆಲಸ ಮಾಡಿದ್ದೀನಿ ಸರ್. ಅಲ್ವೇ? ಹೌದು ಸರ್. ಭಾಳ ಓಡಾಡ್ತೀರಾ ಅಂತ ಕೇಳಿದೆ ನಾನು, ಪ್ರವಾಸಗಳಿಗೆ ತುಂಬ ಹೋಗ್ತೀರಾ ಅಂತ. ಹೌದು ಸರ್. ಹೌದೇನಮ್ಮ? ಹೌದು ಸರ್, ಹೌದು. ಎಲ್ಲೆಲ್ಲಿಗೆಲ್ಲ ಹೋಗಿದ್ದೀರಿ? ಪ್ರವಾಸದಿಂದ ಏನು ಕಲ್ತಿದ್ದೀರಿ? ಸ್ವಲ್ಪ ನಾವು ಕೆಲಸದ ಜೊತೆಗೂ ಸ್ವಲ್ಪ ಹೊರಗಡೆ ಎಲ್ಲ ಪ್ರವಾಸಗಳು, ಕಾಶಿ ಮತ್ತು ಪಂಡ್ರಾಪುರಕ್ಕೆ ಹೋಗಿದ್ದೀವಿ, ಕಾಶಿ ಮತ್ತು ತುಂಬ ಕಡೆ ಎಲ್ಲ ತಿರುಗಾಡಿದ್ದೀವಿ ಸರ್ ನಾವು. ಪುರಿ ಜಗನ್ನಾಥ್ ಹೀಗೆ ಸರ್ ಹೋಗ್ತಾ ಇರ್ತೀವಿ. ಒಂದು ವರ್ಷಕ್ಕೆ ಒಂದು ಸಲನಾದರೂ ಹೊರಗಡೆ ತಿರುಗಾಡ್ತಾ ಇರ್ತೀವಿ ಸರ್ ನಾವು. ಹೇಳಿ ಶಿವರಾಮ್, ವಿಶೇಷವಾಗಿ ನಿಮ್ಮ ಬದುಕಿಗೆ ಮತ್ತು ನಿಮ್ಮ ಈ ವಿದ್ಯೆಗೆ ಪ್ರವಾಸಗಳು ಯಾವ ಥರ ಪೂರಕವಾಗಿರ್ತವೆ? ಎಲ್ಲೆಲ್ಲೆಲ್ಲ ಹೋಗಿ ಕಲ್ತ್ಕೊಂಡ್ಬಂದಿದ್ದೀರಿ? ನಾನು ನನ್ನ ಸಕಲೇಶ್ಪುರದ ಗ್ರಂಥಾಲಯದಲ್ಲಿ ಭಾಳ ಚಿಕ್ಕ ವಯಸ್ಸಿನಲ್ಲೇ ಸರ್ ಒಂದು ಗಾದೆನ ಅಲ್ಲಿ ಅಂಟಿಸಿದ್ರು, ದೇಶ ನೋಡು ಇಲ್ಲ ಕೋಶ ಓದು ಅಂತ ಒಂದು ಗಾದೆ ನಾನು ದಿನಾ ನೋಡ್ತಾ ಇದ್ದೆ. ಇಡೀ ಸಕಲೇಶ್ಪುರ ಗ್ರಂಥಾಲಯದಲ್ಲಿ ನಾನು ಏನು ಇವತ್ತಿನ ನನ್ನ ಬೆಳವಣಿಗೆಗೆ ಅದು ಭಾಳ ಪೂರಕವಾಗಿತ್ತು. ನಾನು ಆ ಗ್ರಂಥಗಳು ಓದೋದ್ರಿಂದ ಅದ್ರ ಜೊತೆಗೆ ಸರ್ ನಾನು ಬಿಡುವಿದ್ದ ವೇಳೆಯಲ್ಲಿ ತುಂಬ ಜನ ನೀವು ತುಂಬ ಟೂರ್ ಹೋಗ್ತೀರಾ, ನಮಗೆ ಟೈಮೇ ಇರೋದಿಲ್ಲ ಅಂತಾರೆ. ಟೈಮು ಇರುತ್ತೆ ಇರಲ್ಲ ಅನ್ನೋಲ್ಲ ಸರ್, ನಾವು ಮಾಡ್ಕೊಳ್ಳೋದು ಮುಖ್ಯ. ಇದರಲ್ಲಿ ನಮ್ಮ ಜೀವನದಲ್ಲಿ ಟೈಮ್ ಮಾಡಿಕೊಂಡು ನಾವು ಮುಖ್ಯ. ಎಲ್ಲ ಭಾರತದ ಎಲ್ಲ ಸ್ಥಳಗಳಿಗೆ ನಾನು ಭೇಟಿ ಕೊಟ್ಟಿದ್ದೀನಿ, ಎಲ್ಲ ಸಂಸ್ಕೃತಿಗಳ ಪರಿಚಯ ಇದೆ, ಮತ್ತು ಅಲ್ಲಿನ ಜೀವನ ಶೈಲಿಗಳು. ನಾನು ನ್ಯೂರೋಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂತ ಒಂದು ಸಬ್ಜೆಕ್ಟನ್ನು ಹೈಯರ್ ಸ್ಟಡೀಸ್ ಮಾಡ್ತಾಯಿದ್ದೀನಿ ಸರ್. ಅದರಲ್ಲಿ ನನಗೆ ಆ ಸ್ಕ್ರಿಪ್ಟ್ಗಳು ಹೇಗಿರುತ್ತೆ, ಆ ಜಯೋಗ್ರಫಿಕಲ್ ಸ್ಕ್ರಿಪ್ಟು, ಅಲ್ಲಿ ಭೌಗೋಳಿಕವಾದಂಥ ಸಂಸ್ಕೃತಿ ಹೇಗಿರುತ್ತೆ, ಅವ್ರ ನಂಬಿಕೆಗಳು, ಆಚರಣೆಗಳು. ಎಲ್ಲೆಲ್ಲೆಲ್ಲ ಹೋಗಿರ್ಬೋದು ತಾವು? ಸರ್, ನಾನು
ಉತ್ತರ ಭಾರತದಿಂದ ದಕ್ಷಿಣ ಭಾರತ, ಪೂರ್ವ ಪಶ್ಚಿಮ ಒಡಿಸ್ಸಾ, ನೇಪಾಳ, ಉತ್ತರಾಂಚಲು, ಕಾಶ್ಮೀರು, ಈ ಕಡೆ ಪುರಿ ಜಗನ್ನಾಥ್, ಗುಜರಾತು, ಕೋಲ್ಕತ್ತಾ, ಕೇರಳ. ಭಾರತ ಬಿಟ್ಟು ಹೊರಗೆ ಹೋಗಿಲ್ವೇ? ಭಾರತ ಬಿಟ್ಟು ಹೋಗಿಲ್ಲ ಸರ್. ಈಗ ಇತ್ತೀಚೆಗೆ ನೇಪಾಳ ಹೋಗಿದ್ದೆ ಸರ್. ಅಲ್ಲ್ಯಾಕೆ ಹೋಗಿದ್ರಿ ಸರ್? ನೇಪಾಳದಲ್ಲಿ ಅದು ಹಿಂದೂ ರಾಷ್ಟ್ರ ಅಂತ ಇದೆ, ಮತ್ತು ಅಲ್ಲಿನ ಒಂದಿಷ್ಟು ಮೌಲ್ಯಗಳು, ಅಲ್ಲಿನ ಆಚರಣೆಗಳ ಬಗ್ಗೆ. ಅಲ್ಲ, ಅವ್ರದ್ದೇ ಪ್ರತ್ಯೇಕವಾದ ಟಿಬೆಟಿಯನ್ ಮೆಡಿಸಿನ್ ಅಂತಿದೆ, ಅದನ್ನೇನಾದ್ರು ಕಲ್ತ್ಕೊಂಬರಕ್ಕೆ ಹೋಗಿದ್ದು? ಹೌದು ಸರ್. ಅವರು ಈ ಲಾಜಾದ ಬೌದ್ಧಿಸಮ್ ಪ್ರಭಾವದ ಮೇಲೆ ಅವರು ಮ್ಯೂಸಿಕ್ ಥೆರಪಿ, ಕೆಲವು ಶಬ್ದಗಳು, ಕೆಲವು ತರಂಗಗಳಿಂದ ಮನುಷ್ಯನ ಒತ್ತಡ ನಿವಾರಣೆ ಮಾಡ್ಬೋದು ಅಂತೇಳಿ ಅವರು ಕಂಡುಕೊಂಡಿದ್ದಾರೆ. ಅವರು ಈ ಬೌದ್ಧ ಸ್ತೂಪಗಳಲ್ಲಿ ಅದನ್ನು ಮ್ಯೂಸಿಕ್ ಬೆಲ್ಗಳನ್ನ ಬಳಸ್ತಾರೆ. ಸಿಂಗಿಂಗ್ ಬೋಲ್ ಅಂತ ಹೇಳ್ತೀವಿ, ಓಂ ಬೆಲ್ ಅಂತ ಹೇಳ್ತೀವಿ. ಅದು ಒಂದಿಷ್ಟು ವಾತಾವರಣದಲ್ಲಿ ಚೈತನ್ಯನ, ಧನಾತ್ಮಕ ಚೈತನ್ಯ ಕೊಡುತ್ತೆ. ಅಂಥದ್ದೆಲ್ಲ ಒಂದಿಷ್ಟು ಹೆಚ್ಚಿಗೆ ಕಲ್ತ್ಕೊಂಡ್ಬಂದಿದ್ದೀನಿ. ತಂದು ಇಟ್ಕೊಂಡ್ಬಿಟ್ಟಿದ್ದೀರಾ ಕುಸುಮ ಅವರೇ? ಮನೆಯಲ್ಲೂ ಬೆಲ್ ಹೊಡಿತಾ ಇರ್ತೀರಾ? ಊಟಕ್ಕೆ ಬನ್ನಿ, ತಿಂಡಿಗೆ ಬನ್ನಿ ಅಂತ. ಹೌದು ಸರ್, ಹೌದು ಸರ್. ನೋಡಿದ್ರ ಎಷ್ಟು ಖುಷಿಯಾಗಿ ಹೇಳ್ತಾರೆ ನೋಡಿ. ಅದೇ ಆರೋಗ್ಯ ಅನ್ನೋದು ಎಲ್ಲೆಲ್ಲಿಂದ ಇರುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಆಹಾರದಿಂದಿದೆ, ಜೀವನ ಶೈಲಿಯಿಂದಿದೆ ಅಲ್ವೇನಮ್ಮ? ಹೌದು ಸರ್. ಮತ್ತೆ ಸುಖವಾಗಿ ಬದುಕೋದ್ರಲ್ಲಿದೆ. ಹೌದು ಸರ್. ಜನಕ್ಕೆ ಇವತ್ತು ನೆಮ್ಮದಿನೇ ಇಲ್ಲ ಸರ್. ಅಲ್ವಾ? ಹಳ್ಳಿನಲ್ಲೇ ಆ ಸಮಸ್ಯೆಗಳು ಜಾಸ್ತಿ. ಯಾರು ಸುಖವಾಗಿರ್ಬೋದಿತ್ತು ಅವ್ರು ಸುಖವಾಗಿಲ್ಲ. ಹೌದು ಅಲ್ವಾ? ಏನನ್ಸುತ್ತೆ ಕುಸುಮ ಮೇಡಮ್? ಹೌದು ಸರ್, ಖಂಡಿತ ಸರ್. ನೀವು ಹಳ್ಳಿ ಕುಟುಂಬಗಳನ್ನು ನೋಡ್ತಾ ಇರ್ತೀರ? ಹೌದು ಸರ್. ಹೌದು ಸರ್. ಅನ್ಸುತ್ತಾ ತಮಗೆ? ಹೌದು ಸರ್, ಅನ್ಸುತ್ತೆ ಸರ್. ಓಕೆ, ಏನ್ ಮಾಡ್ಬೇಕು ಅವರು ಸುಖವಾಗಿರಕ್ಕೆ? ಸರ್ ಇವಾಗ ಏನಂದರೆ, ಇವಾಗ ಅವ್ರು ಈ ಥರದ್ದೆಲ್ಲ ಹೊರಗಡೆಗೆ ಬರಲ್ಲ ಸರ್. ಯೋಗ, ಮೆಡಿಟೇಷನ್ನು ಆ ಥರದಕ್ಕೆಲ್ಲ ಅವರೆಲ್ಲ ಅದಕ್ಕೆಲ್ಲ ಆಸಕ್ತಿ ತೋರಲ್ಲ. ಇವಾಗ ಏನಾಗಿದೆ ಅಂದರೆ ಸರ್, ಇವಾಗ ಕೃಷಿ ಮಾಡ್ತಾ ಇರೋರು ಈಗ ಯಾರು ಮಾಡ್ತಾ ಇಲ್ಲ ಸರ್. ಈಗ ಅದೆಲ್ಲ ಮರ್ತ್ಬಿಟ್ಟಿದ್ದಾರೆ. ಇವಾಗ ಎಲ್ಲ ಮನೇಲೇ ಕೂತ್ಕೊಂಡು ಈಗ ಎಲ್ಲ ಊಟಕ್ಕೆಲ್ಲ ಅಕ್ಕಿ ಎಲ್ಲ ಕೊಡ್ತಾರೆ. ಈಗ ಅದೆಲ್ಲ ಏನಾಗಿದೆ ಸರ್, ಇವಾಗಿನವರಿಗೆಲ್ಲ ಅದು ಸರ್, ರೈತರು ಭತ್ತ ಹೇಗೆ ಬೆಳೀತಾರೆ ಅನ್ನೋದೇ ಗೊತ್ತಿಲ್ಲ ಸರ್ ಕೆಲವರಿಗೆಲ್ಲ. ಅಂದರೆ ಹಂಗಾಗಿ ಇವಾಗೆಲ್ಲ ರೈತರುಗಳೆಲ್ಲ ಯಾರೂ ಈಗ ಮಾಡ್ತಾ ಇಲ್ಲ, ಎಲ್ಲ ಬಿಟ್ಬಿಟ್ಟಿದ್ದಾರೆ ಸರ್. ಇವಾಗ ಹೇಳಿ ಶಿವರಾಮ್ ಅವರೇ, ನಿಮಗೇನು ಅನಿಸುತ್ತೆ ಸರ್? ಈಗ ರೈತರ ಮಕ್ಕಳೇ ಕೆಲವು ರೈತರ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಿಲ್ಲ ಸರ್. ಶ್ರಮ ಬೇಡವಾಗ್ಬಿಟ್ಟಿದೆ, ಮೈಗಳತನ ಬಂದ್ಬಿಟ್ಟಿದೆ. ಈ ಹೊರಗಡೆ ಅದು ಇದು ಬೇರೆ ಬೇರೆ ಊಟಗಳನ್ನ ತಿಂದು ಪುಷ್ಟಿನೇ ಇಲ್ಲ ಎಲ್ಲರಿಗೂ. ಎಲ್ಲ ಈ ಪ್ಯಾರಲಾಗೋಗ್ಬಿಟ್ಟಿರ್ತಾರೆ ಹುಡುಗರು. ಹಿಂದೆ ನಮ್ಮ ಅಪ್ಪ ಹೇಳೋರು ಸರ್, ಒಂದು ಮರಿ ಕುರಿ ಹಿಡ್ಕೊಂಡ್ರೆ 5 ಜನ ನಾವು ಕೊಯ್ದು ತಿಂದ್ಬಿಡ್ತೀವಿ ಅಂತ ಅನ್ನೋರು. ಅಂದರೆ ಆ ಒಂದು ತಾಕತ್ತಿತ್ತು. ಆಮೇಲೆ ಅನ್ನದ ಪುಷ್ಟಿನೂ ಹಂಗೆ ಇತ್ತು. ರಾಜಮುಡಿ, ಕಿರಾಣ, ನಾವು ಜಯ ಭತ್ತ ಇವೆಲ್ಲ ತಿಂತಾಯಿದ್ವಿ. ಅದು ಅಷ್ಟು ಪುಷ್ಟಿಯಾಗಿತ್ತು. ಇವತ್ತು ಆ ಪುಷ್ಟಿನೇ ತಿಂತಾ ಇಲ್ಲ ಮಕ್ಕಳು. ಈಗ ವ್ಯವಸಾಯನೂ ಮಾಡಿಕೊಂಡು ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೊಂಡು ನೆಮ್ಮದಿಯಾಗಿರ್ಬೋದು ಅಂತ ತಮ್ಮ ಸರ್. 100ಕ್ಕೆ 100 ಭಾಗ ಸರ್. ನಾವು ಕೋವಿಡ್ಡು, ಈ ಪ್ರಪಂಚದಲ್ಲಿ ಎಂಥ ಕ್ಷಾಮ ಬರಲಿ, ಎಂಥ ದುಸ್ಥಿತಿ ಬರಲಿ ಸರ್, ಕೊನೆಗೆ ಭೂಮಿನೇ ನಮಗೆ ಮೂಲ ಸರ್. ನಮಗೆ ಅವಳು ತಾಯಿ ಇದ್ದಂಗೆ ಅವಳು. ಈಗೆಲ್ಲ ನೋಡಿ, 1 ಎಕರೆ ಅರ್ಧ ಎಕರೆ ಇದ್ದವನು ವಾಪಸ್ ಊರಿಗೆ ಹೋಗ್ಬಿಟ್ಟ. ಯಾಕೆ ಅಂದರೆ ಜೀವ ಉಳಿದ್ರೆ ಸಾಕು ಅನ್ನೋಂಥ ಒಂದು ಬಂದ್ಬಿಡುತ್ತೆ. ಏನೋ ಒಂದು ಗಂಜಿ ಕುಡ್ಕೊಂಡವ್ರು ಇದ್ಬಿಡೋಣ, ನಮ್ಮವ್ರು ಇರ್ತಾರೆ ಮಾತಾಡೋರು. ಈ ಸಿಟಿಲಿ ನೀನು ಅಕ್ಕಪಕ್ಕ ಅವ್ರವ್ರ ತಂದೆ ಹೆಣನೇ ಇಲ್ಲಿ ಮೈಸೂರಲ್ಲಿ ಹಾಕಕ್ಕೆ ಬರಲಿಲ್ವಂತೆ, ಯಾರೊಬ್ಬರು ನ್ಯೂಸಲ್ಲಿ ಬಂದಿತ್ತು. ಆದರೆ ಹಳ್ಳೀಲಿ ಸರ್, ಇರ್ತೀರಿ, ನಾಳೆ ಹೋದ್ರು ಹೋಗ ನಡಿಲ್ಲ ಅಂತಾರೆ. 10 ಜನ ಸೇರ್ತಾರೆ, ಸಂಸ್ಕಾರ ಮಾಡ್ತಾರೆ. ಆ ಒಗ್ಗಟ್ಟು, ಆ ಸಾಕಾರ ಇವತ್ತು ಸಿಟಿಲಿಲ್ಲ ಸರ್. ಕೊನೆಗೆ ಅವ್ರಿಗೆ ತಾಯಿ ಬೇರಿಗೆನೇ ಹೋಯ್ತು ನೋಡಿ. ಆ ಬಳ್ಳಿ ಎಲ್ಲೇ ಹಬ್ಕೊಂಡು ಹೋಗಿ ಇವತ್ತು ಒಂದಿಷ್ಟು ಬೆಳಕಿನ ಪ್ರಪಂಚಕ್ಕೆ ಹೋಗ್ತವೆ, ಒಂದಿಷ್ಟು ದುಡ್ಡು ಜಾಸ್ತಿ ದುಡಿಬೋದು. ಆದರೆ ಹಳ್ಳಿಲಿರುವಂಥ ನಿರಾಳತೆ, ಆ ಸೌಹಾರ್ದತೆ ಅದೆಲ್ಲ ಹೊರಗಡೆ ಸಿಗೋಕ್ಕೆ ಸಾಧ್ಯ ಇಲ್ಲ ಸರ್. ಸರ್ ಕೊನೆ ಒಂದು ಮಾತು ಹೇಳ್ಬಿಡಿ. ಸದ್ಯಕ್ಕೆ ಸಮಸ್ಯೆ ಏನು ಅಂದರೆ ಸರ್, ರೈತರ ಮಕ್ಕಳಿಗೆ ಹೆಣ್ಣು ಕೊಡೋರಿಲ್ಲ ಸರ್. ಆದರೆ ನನ್ನ ಅನುಭವದಲ್ಲಿ ನಾನು ಈ ಜಮೀನು ಬಿಟ್ಟು ಬಂದು ಇಲ್ಲಿ ಬೇರೆ ವೃತ್ತಿ ಮಾಡ್ತಾಯಿದ್ದೀನಿ. ಅವನಿಗೆ ಜಮೀನಿಲ್ಲ ಅಂತ ಆಪಾದನೆ ಮಾಡ್ತಾರೆ. ಈಗ ಜಮೀನಿದೆಯಪ್ಪ, ನಮಗೊಂದು 5 ಎಕರೆ ಜಮೀನಿದೆ, ಹೆಣ್ಣು ಕೊಡು ಅಂದರೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡೋರಿಲ್ಲ. ವಿಪರ್ಯಾಸ ಆಗೋಗಿದೆ ಅದೊಂದು. ಆದರೆ ರೈತರು ಎದೆಗುಂದದ್ದು ಬೇಡ ಸರ್. ರೈತರು ಯಾವತ್ತಿದ್ರು ಅವರೇ ಭವಿಷ್ಯದಲ್ಲಿ ಸರ್, ಯಾರು ಭೂಮಿ ಹೊಂದಿದ್ದಾನೆ ಅವನೇ ಶ್ರೀಮಂತ ಸರ್. ಸಮೃದ್ಧಿಯಾದಂಥ, ಸಂಪೂರ್ಣವಾದಂಥ ಒಂದು ಪರಿಪೂರ್ಣತೆ ಬೇಕು ಜೀವನದಲ್ಲಿ ಅಂದರೆ ಭೂಮಿ ಜೊತೆ ಒಡನಾಟ ಇರಬೇಕು ಸರ್. ಹೆಚ್ಚಿನ ಮಾಹಿತಿಗೆ ಕೃಷಿ, ಆರೋಗ್ಯ, ಬದುಕು ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಜೊತೆ ಮಾತಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಶಿವರಾಮ್ ಅವರೇ, ಕನ್ನಡದಲ್ಲಿ ಹೇಳ್ತೀರಾ? ಹಾಂ ಸರ್. 9900 151 907. ಇನ್ನೊಮ್ಮೆ ಹೇಳ್ತೀರಾ? 9900 151 907. ಇನ್ನೊಂದು ಸರಿ ಹೇಳ್ಬಿಡ್ತೀರಾ? 9900 151
907. ತಮ್ಮದು ಕುಸುಮಾ ಮೇಡಮ್, ನಿಮ್ಮ ನಂಬರ್ನ ಕನ್ನಡದಲ್ಲಿ ಹೇಳ್ತೀರಾ? ಹ್ಞೂ ಸರ್, ಹೇಳ್ತೀನಿ ಸರ್. 9482005617. ಇನ್ನೊಂದು ಸರಿ ಹೇಳ್ತೀರಾ? 9482005617. ಇನ್ನೂ ಒಂದು ಸರಿ ಹೇಳ್ಬಿಡಿ. 9482005617. ಒಳ್ಳೆಯದು ಕುಸುಮಾ ಅವರೇ ಮತ್ತು ಶಿವರಾಮ್ ಅವರೇ, ಇದುವರೆಗೂ ಕೃಷಿ, ಆರೋಗ್ಯ, ನಿಮ್ಮ ಬದುಕು ಭಾಳ ಸೊಗಸಾಗಿ ವಿಚಾರಗಳನ್ನು ಹಂಚಿಕೊಂಡ್ರಿ. ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್.